ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವಂತಹ ಯಾದಗಿರಿ ಜಿಲ್ಲೆಯ ಹಿರಿಯರು ನಿವೃತ್ತ ವೈದ್ಯಾಧಿಕಾರಿಗಳಾದ ಶ್ರೀ ಭಗವಂತ ಅನ್ವರ್ ಸರ್ ಅವರಿಗೆ ನಾವು ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿಯಾಗಿ ಈ ಒಂದು ಆಶ್ರಮದ ಮೇಲ್ವಿಚಾರಕರಾದಂತ ಶ್ರೀ ವೇಣುಗೋಪಾಲ್ ಸರ್ ಇವರಿಗೂ ಕೂಡ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ತುಂಬ ಮನದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಒಟ್ಟಿಗೆರ ಮೊರಾರ್ಜಿ ದೇಸಾಯಿ ಪ್ರಾಂಶುಪಾಲರ್ ಆಗಿರ್ತಕ್ಕಂಥ ಶ್ರೀಮತಿ ಶಾಂತಾ ಸಜ್ಜನ್ ಮೇಡಮ್ ಅವರಿಗೂ ಕೂಡ ನಾನು ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶ್ರೀ ಸೂರ್ಯಕಾಂತ್ ಅಲ್ಲೇಶ್ವರ್ ಇವರಿಗೂ ಕೂಡ ತುಂಬ ಮನದ ಸ್ವಾಗತವನ್ನು ಕೋರುತ್ತೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವಂತಹ ನಿವೃತ್ತ ವೈದ್ಯಾಧಿಕಾರಿಯಾಗಿರುವ ಶ್ರೀ ಭಗವಂತ ಅನ್ವರ್ ಸರ್ ಇವರಿಗೆ ಬೀರ್ಲಿಂಗ ಅವರು ಬಂದು ಸನ್ಮಾನ ಮಾಡಬೇಕಾಗಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಅವರ ಪರವಾಗಿ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮದ ಅಂಗವಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶ್ರೀ ವೇಣುಗೋಪಾಲ್ ಸ್ವಾಮೀಶ್ವರ್ ಇವರಿಗೆ ಪ್ರದೀಪ್ ಸರ್ ಅವರು ಬಂದು ಸನ್ಮಾನ ಮಾಡಬೇಕಾಗಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ಪ್ರದೀಪ್ ಸರ್, ಈಗ ಅಲಿಪುರ್ ಸರ್. ಸರ್ ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರುವ ಕೆಮಿಕಲ್ ಇಂಜಿನಿಯರ್ಗಳಾಗಿರ್ತಕ್ಕಂಥ ಶ್ರೀ ಸೂರ್ಯಕಾಂತ್ ಅಲ್ಲೇಶ್ವರ್ ಇವರಿಗೆ ದುರ್ಗೇಶ್ ಅವರು ಬಂದು ಸನ್ಮಾನ ಮಾಡಬೇಕಾಗಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಧನ್ಯವಾದಗಳು. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶ್ರೀಮತಿ ಶಾಂತಾ ಸಜ್ಜನ್ ಮೇಡಮ್ ಅವರಿಗೆ ಅನುಷ್ ಅವರು ಬಂದು ಸನ್ಮಾನ ಮಾಡಬೇಕಾಗಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ಭಾರತವನ್ನ ಇಡೀ ಜಗತ್ತಿಗೆ ಪರಿಚಯಿಸಿದವರು ಶ್ರೀ ಸ್ವಾಮಿ ವಿವೇಕಾನಂದ ಸರ್ ಅವರು. ಅವರು ಯುವಕರಿಗೆ ಪ್ರೇರಣೆಯಾಗಿದ್ದರು, ಯುವಕರಿಗೆ ಶಕ್ತಿಯಾಗಿದ್ದರು, ಯುವಕರ ಜೀವನಕ್ಕೆ ಯಶಸ್ಸಿನ ದಾರಿಯಾಗಿದ್ದರು. ಅಂತವರ ಒಂದು ಜಯಂತಿಯನ್ನ ಇವತ್ತು ಯಾದಗಿರಿಯ ಒಂದು ಸ್ವಾಮಿ ವಿವೇಕಾನಂದ ಆಶ್ರಮದಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಸನ್ಮಾನ ಮಾಡಿದಂತ ಅನುಷ್ ಅವರಿಗೆ ಧನ್ಯವಾದಗಳು.
ಕಾರ್ಯಕ್ರಮದ ಮುಂದಿನ ಘಟ್ಟ ಉದ್ಘಾಟನಾ. ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿರುವಂತಹ ನಿವೃತ್ತ ವೈದ್ಯಾಧಿಕಾರಿಗಳಾಗಿರುವ ಶ್ರೀ ಭಗವಂತ ಅನ್ವರ್ ಸರ್ ಹಾಗೂ ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕಾಗಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ದೀಪ ಎಂದರೆ ಜ್ಞಾನ, ದೀಪ ಎಂದರೆ ಬೆಳಕು, ದೀಪ ಎಂದರೆ ಯಶಸ್ಸು, ದೀಪ ಎಂದರೆ ಕತ್ತಲನ್ನು ಓಡಿಸುವಂತ ಒಂದು ಬೆಳಕು. ಈ ದೀಪವನ್ನ ಬೆಳಗಿಸುತ್ತಿರುವ ಎಲ್ಲ ಗಣ್ಯರಿಗೆ ತಾವೆಲ್ಲರೂ ಚಪ್ಪಾಳೆ ಮಾಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕಾಗಿ ತಮ್ಮೆಲ್ಲರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ಕಾರ್ಯಕ್ರಮವನ್ನ ಉದ್ಘಾಟಿಸಿದಂತ ಎಲ್ಲ ಗಣ್ಯರಿಗೆ ಅನಂತ ಅನಂತ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಘಟ್ಟ ಪ್ರಾರ್ಥನಾ ಗೀತೆಯನ್ನ ಶ್ರೀಮತಿ ಸಜ್ಜನ್ ಮೇಡಮ್ ಅವರು ಪ್ರಸ್ತುತಪಡಿಸಬೇಕಾಗಿ ನಾನು ಅವರಿಗೆ ವಿನಂತಿಯನ್ನು ಮಾಡಿಕೊಡ್ತೇನೆ. ಇದು ಸ್ವಾಮಿ ವಿವೇಕಾನಂದ ಅವರು ಬರೆದಿರುವಂತಹ, ಅವರು ಬಂಗಾಳಿ ಭಾಷೆಯಲ್ಲಿ ಬರೆದಿರುವಂತಹ ಹಾಡನ್ನ ಕುವೆಂಪು ಅವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಸನ್ಯಾಸಿ ಗೀತೆ ಅಂತ ಹೇಳಿ ಈ ಒಂದು ಗೀತೆಯಲ್ಲಿ ನಾವು ಭಾರತದ ದೇಶಭಕ್ತಿಯನ್ನ ಹಾಗೂ ಆಧ್ಯಾತ್ಮಿಕ ಶಕ್ತಿಯನ್ನ ನೋಡಬಹುದು. ನಾವೆಲ್ಲರೂ ಬಹಳ ಶಾಂತ ರೀತಿಯಲ್ಲಿ ಕುಂತು ಈ ಹಾಡನ್ನ ಕೇಳಿದಾಗ ಅರ್ಥವನ್ನ ತಾವು ತಿಳಿಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ವಿನಂತಿಸ್ಕೊತಾ ಇದ್ದೀನಿ. ಏಳು ಮೇಲೆ ಸಾಧುವೆ ಹಾಡು ಸಾರಿಯ ಹಾಡಲು ಹಾಡಿನಿಂದರಿಸು ಮಲಗಿನ ನಾಡನು ದೂರದ ವಿಷಯ ವಾಸನೆ ಮುಟ್ಟಲು ಎಲ್ಲಿ ತಿರುಗುದೆ ಕಂದರದ ಬಳಿದ ಎಲ್ಲಿ ಕಾಮವು ಸುಳಿಯದೋ ಮೇಡಿ ಜೀವವು ಬೆಳೆಯದೋ ಕ್ರಾಂತಿಯ
ಗೀತೆಯನ್ನ ಪ್ರಸ್ತುತಪಡಿಸಿದ ಶ್ರೀಮತಿ ಶಾಂತಾ ಸಜ್ಜನ್ ಮೇಡಮ್ ಅವರಿಗೆ ಹೃದಯದ ಧನ್ಯವಾದಗಳು. ಕಾರ್ಯಕ್ರಮದ ಮುಂದಿನ ಪ್ರಮುಖ ಘಟ್ಟ ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟಿಸಿದಂತ ಶ್ರೀ ಭಗವಂತ ಅಲ್ವಾರ್ ಸರ್ ನಿವೃತ್ತ ವೈದ್ಯಾಧಿಕಾರಿಗಳು ತಮ್ಮ ಉದ್ಘಾಟನಾ ನುಡಿಬೇಕಾಗಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಅವರಿಗೆ ಅಲ್ಲಿಗೆ ಡ್ಯಾನ್ಸ್ಗೆ ಜಗ ಬೇಕು, ಡ್ಯಾನ್ಸ್ಗೆ ಜಗ ಬೇಕಿರ್ತದೆ. ಒಂದು ಮ್ಯಾಟ್ ಹಾಸ್ತಿ, ಒಂದು ಮ್ಯಾಟ್ ಇಲ್ಲ ಅಲ್ಲಿ ಮ್ಯಾಟರ್ ನೋಡ್ತೇವೆ, ಮ್ಯಾಟರ್ ಇಲ್ಲಿ ಈ ಟೈಲ್ವರ್ಗೆ ಹಾಸ್, ಈ ಟೈಲ್ವರ್ಗೆ ನಮಸ್ಕಾರ. ಅದಲ್ಲ ಕೆಳಗಿಂದು ನೀನು ಹೋಗಿಲ್ಲ ಅಂದ್ರೆ ಅದು ದೊಡ್ಡದಿದೆ. ಮೊದಲನೇದಾಗಿ 2 ನಿಮಿಷ ಮುಖ್ಯ ಅತಿಥಿಗಳ ವಾಣಿಯನ್ನ ಕೇಳೋ ಸಂದರ್ಭದಲ್ಲಿ ಸ್ವಲ್ಪ ಶಾಂತತೆಯನ್ನ ಕಾಪಾಡೋಣ. ಎಲ್ರಿಗೂ ರಾಷ್ಟ್ರೀಯ ಯುವಕರ ದಿನಾಚರಣೆಯ ಶುಭಾಶಯಗಳು. ನಿಮಗೆಲ್ಲ ಗೊತ್ತಿದೆ, ಸ್ವಾಮಿ ವಿವೇಕಾನಂದ ಅವರ ಜನ್ಮ ದಿನಾಚರಣೆಯನ್ನು ನಾವು ನ್ಯಾಷನಲ್ ಯೂತ್ ಡೇ ಅಂತ ಹೇಳಿ 1985ರಿಂದ ಆಚರಣೆ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ನನ್ನನ್ನು ಉದ್ಘಾಟಕನಾಗಿ ಆಹ್ವಾನಿಸಿದ್ದಕ್ಕೆ ಸಾಕ್ಷಾತ್ ವಿವೇಕಾನಂದರವರಂತೆ ಇರುವ ತನ್ಮನೆ ಶ್ರೀ ವೇಣುಗೋಪಾಲ್ ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳುತ್ತೇನೆ. ನನಗೆ ಆಶ್ಚರ್ಯ, ನಿನ್ನೆ ನಮ್ಮನೆಗೆ ಬಂದಿದ್ರು, ಸರ್ ಫೋನ್ ಮಾಡಿದ್ರೆ ಸಾಕಾಗಿತ್ತು, ಸರ್ಪ್ರೈಸ್ ವಿಸಿಟ್ ತರ ಆಯ್ತದು. ನಿಜವಾಗ್ಲೂ ಇದು ಏನ್ ತೋರಿಸುತ್ತೆ ಅಂದ್ರೆ ಅವರ ಸರಳತೆ, ಸಿಂಪ್ಲಿಸಿಟಿ ಈಸ್ ಜೀನಿಯಸ್ ಅಂತ ನಾವು ಹೇಳ್ತೀವಿ, ಅದು ಬಹಳ ಮುಖ್ಯ. ನಾನು ಸುಮಾರು ವರ್ಷದಿಂದ ಅವ್ರನ್ನ ನೋಡ್ತಾ ಇದ್ದೇನೆ. ಅವ್ರು ಎಷ್ಟು ಪ್ರಾಂಪ್ಟ್ ಇದ್ದಾರೆ, ಸಿಸ್ಟಮೆಟಿಕ್ ಆಗಿ ಮೆಕ್ಯಾನಿಕಲ್ ಆಗಿ ಎಲ್ಲರೂ ಕೆಲಸ ಮಾಡ್ತಾರೆ, ಮಾಡಿಸ್ತಾರೆ. ಈಗ ನೋಡಿ, ಫೋಟೋ ಹೊಡೆಯೋದು ಕೂಡ ತಾವೇ ಹೋಗಿ ಗೈಡ್ ಮಾಡ್ತಾ ಇದ್ರು ಅಂದ್ರೆ ಅವ್ರು ಎಷ್ಟು ನೀಟ್ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಅಂತ ಅರ್ಥ ಮಾಡ್ತಾರೆ. ಇಲ್ಲಿ ಈ ಮಕ್ಕಳ ವೇಷಭೂಷಣ ನೋಡಿದ್ರೆ ನೀವು ಯಾರು ಭಾಷಣ ಕೇಳಕ್ ಬಂದಿಲ್ಲ ಅಂತ ಅನಿಸ್ತದೆ. ಐ ಆಮ್ ಶ್ಯೂರ್ 100% ನಿಮ್ಮ ಮಕ್ಕಳು ಕಲ್ಚರಲ್ ಪ್ರೋಗ್ರಾಮ್ ನೋಡಕ್ಕೆ ನಿಮ್ಮ ಮನಸ್ಸು ಆ ಕಡೆ ಇದ್ದಾನೆ ಇದೆ, ಇವ್ನು ಏನಪ್ಪ ನಿಲ್ಸ್ಬಿಟ್ಟ ನೋಡು ಅಂತೇಳಿ ನೀವು ಅನ್ಸ್ತಾ ಇದ್ದೀರಿ. ಏನ್ ಮಾಡೋದು, ಉದ್ಘಾಟಕರ ಅಂತ ಕರೆದ ಮೇಲೆ ಉದ್ಘಾಟನಾ ಭಾಷಣ ಮಾಡ್ಬೇಕಾಗ್ತದ. ಇದೊಂದು ಪ್ರೋಟೋಕಾಲ್ ಟೈಪ್ ಅನಿವಾರ್ಯ. ಸ್ವಾಮಿ ವಿವೇಕಾನಂದ ಅವರಂತ ನಾವು ನೆನೆಸ್ಕೊಂಡಾಗ ನಮ್ಮ ಕಣ್ಣು ಮುಂದೆ ಬರೋದು ರಾಷ್ಟ್ರೀಯತೆ, ಯುವಜನತೆ ಮತ್ತು ಅದಕ್ಕಿಂತ ಹೆಚ್ಚಾಗಿ ಹಿಂದುತ್ವ. ಈ 3 ವಿಷಯಗಳಲ್ಲಿ ಅವರು ಬಹಳ ಮಹತ್ವ ಕೊಟ್ಟರು. ಬರೀ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ಜಗತ್ತಿನಾದ್ಯಂತ ಹಿಂದುತ್ವವನ್ನ ಅವರು ಪ್ರಚಾರ ಮಾಡಿದರು. ಪ್ರಚಾರ ಮಾಡಿದ್ರಿಂದ ಅಂತಾರೆ ಆಟೋಮೆಟಿಕ್ ಆಗಿಬಿಡ್ತಾರೆ. ಅದು ಹೇಗೆ ಆಟೋಮೆಟಿಕ್ ಹಿಂದುತ್ವ ಬಗ್ಗೆ ಜನರಿಗೆ ಟಾಲರೆನ್ಸ್ ಬರ್ತಾರ. ನಾನೇನ್ ಭಾಷಣ ಮಾಡ್ತಾ ಇದ್ದೀನಿ ತಮಗೆ ಗೊತ್ತಿದ್ದೇ ಇರ್ತಾರೆ ಎಷ್ಟೋ ವಿಷಯಗಳು. ವಿಶ್ವ ಸಮ್ಮೇಳನದಲ್ಲಿ ಚಿಕಾಗೋದಲ್ಲಿ ಅವರು ಮಾಡಿದ ಭಾಷಣ, ಆ ಭಾಷಣದ ನಂತರ ಎಲ್ಲರೂ ಭಾರತದ ಕಡೆ ಮತ್ತು ಹಿಂದುತ್ವ ಕಡೆ ತಿರುಗಿ ನೋಡಬೇಕಾಯ್ತು. ನಮ್ಮ ದೇಶದ ಬಗ್ಗೆ ಬಹಳ ಸಹಿಷ್ಣುತೆ ಅಂತ ನಾವು ಹೇಳ್ತೀವಿ, ಅದನ್ನ ಹೊರದೇಶದವರು ಕಲ್ತ್ಕೊಂಡ್ರು. ಅವ್ರು ಭಾಷಣ ಮಾಡಬೇಕಾದ್ರೆ ಲೇಡೀಸ್ ಅಂಡ್ ಜೆಂಟಲ್ಮೆನ್ ಅವರು, ಇವರು
ನೀವು ಅರ್ಥ ಮಾಡಿ ಅವರ ಸ್ಪೀಚ್ ಅಲ್ಲಿ ಎಷ್ಟು ವೇಟೇಜ್ ಇತ್ತು ಅಂತ. ನಾವು ಮಹಾಪುರುಷರ ದಿನಾಚರಣೆ ಮಾಡ್ತೀವಿ. ಯಾಕೆ ಮಾಡ್ತೀವಿ? ಬೇರೆ ಯಾಕೆ ಮಾಡಲ್ಲ? ಬರೀ ಕೆಲವು ಅಷ್ಟೇ ಮಾಡ್ತೀವಲ್ಲ, ಎಲ್ಲರಿಗಂತೂ ಮಾಡಲ್ಲ ನಾವು. ಯಾಕಂದ್ರೆ ಇಲ್ಲಿ ಯಾರು ತಮಗೋಸ್ಕರ ಬಿಟ್ಟು ಸಮಾಜಕ್ಕೋಸ್ಕರ, ದೇಶಕ್ಕೋಸ್ಕರ, ಮತ್ತೊಬ್ಬರಿಗೋಸ್ಕರ ಕೆಲಸ ಮಾಡಿರ್ತಾರೆ, ಸೇವೆ ಮಾಡಿರ್ತಾರೆ, ಅವರನ್ನ ಜನರು ಗುರುತಿಸಿ ಅವರ ದಿನಾಚರಣೆ ಮಾಡ್ತಾರೆ ಮತ್ತು ಅವರ ಇನ್ನಿತರ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಮಾಡೋ ಉದ್ದೇಶ ಇಷ್ಟೇ. ಒಂದನೇದು ಅವರನ್ನ ನೆನೆಯೋದು, ಎರಡನೇದು ಅವ್ರು ಮಾಡಿರ್ತಕ್ಕಂಥ ಕೆಲಸಗಳನ್ನ ಮೆಲುಕು ಹಾಕೋದು, ಮೂರನೇದು ಯುವ ಪೀಳಿಗೆಗೆ ಗೊತ್ತಿರೋದಿಲ್ಲ ಅವ್ರ ಬಗ್ಗೆ ಅದನ್ನ ತಿಳಿಸಿ ಹೇಳೋದು. ಈ ಮೂರು ಕಾರಣಕ್ಕಾಗಿ ನಾವು ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ. ನಾನು ಜಾಸ್ತಿ ಮಾತಾಡಲ್ಲ, ನೀವೆಲ್ಲ ಮಕ್ಕಳು ನೋಡಿದ್ರಿ, ಮಕ್ಕಳಿಗೆ ಏನ್ ಹೇಳ್ಬೇಕು, ದೊಡ್ಡವರಿಗೆ ಏನ್ ಹೇಳ್ಬೇಕು ಅಂತ ವಿಚಾರ ಮಾಡ್ಬೇಕಾಗತ್ತೆ. ಇಲ್ಲಿ ವಿವೇಕಾನಂದ ಅವರು ಕೆಲವೊಂದು ಅವ್ರ ನುಡಿಗಳಿದ್ದಾವೆ, ಅವರ ಭಾಷಣನೇ ಪುಸ್ತಕಗಳಾಗಿವೆ. ಅವ್ರು ಮಾಡಿದ ಭಾಷಣ ಬರೆದು ಬಿಟ್ಟು ಪುಸ್ತಕ ಮಾಡಿ ಹಂಚಿದ್ದಾರೆ. ಅವರು ಚಿಕಾಗೋದಲ್ಲಿ ಇದ್ದಾಗ ರಾತ್ರಿ ಲೈಬ್ರರಿಯಿಂದ ಬಹಳಷ್ಟು ಬುಕ್ಸ್ ಒಯ್ಯೋರು, ಮರುದಿವ್ಸ ಮುಂಜಾನೆ ವಾಪಸ್ ತಂದು ಕೊಡೋರು. ಆ ಲೈಬ್ರರಿಯಲ್ಲಿ ಇರ್ತಾರಲ್ಲ ಒಬ್ಬರು ಲೇಡಿ ಇರ್ತಾಳ, ಅಕ್ಕಿಗೆ ಆಶ್ಚರ್ಯ ಆಗ್ತಂತ ಒಂದೇ ದಿವಸದಾಗ ಎಲ್ಲ ವಾಪಸ್ ತಂದು ಕೊಡ್ತಾನ, ಏನು ಓದ್ತಾನ ಒಂದು ರಾತ್ರಿ ಅಷ್ಟು ಪುಸ್ತಕ ಅಂತ ಆಕೆಗೆ ಡೌಟ್ ಬರ್ತದ. ಒಂದ್ಸಾರಿ ಕೇಳಿಬಿಡ್ತಾಳ ಅವರಿಗೆ, ನೀವೇ ಒಂದೇ ದಿವಸದಲ್ಲಿ ಇಷ್ಟು ಬುಕ್ ವಾಪಸ್ ತಂದು ಕೊಡ್ತೀರಿ, ಇದರಲ್ಲಿ ಎಷ್ಟು ಓದ್ತೀರಿ, ಎಷ್ಟು ಬಿಡ್ತೀರಿ ಅಂತೇಳಿ ಕೇಳಿದಾಗ, ಇಲ್ಲ ನಾನು ಎಲ್ಲ ಓದ್ತೀನಿ ಅಂತ ಹೇಳ್ತಾರ. ಎಲ್ಲ ಓದ್ತೀನಿ ಅಂತ ಹೇಳಿದಾಗ ಆಶ್ಚರ್ಯ ಆಗಿ ನೋಡೋದು ಚೆಕ್ ಮಾಡೋಣ ಅಂತ ಹೇಳಿ ಅಕ್ಕಿ ಒಂದು ಬುಕ್ ತೆಗೆದು ಈ ಪೇಜ್ ನಂಬರ್ ಏನದ ಹೇಳುವಂತ, ಅವಾಗ ಏನ್ ಇತ್ತು ಡಿಟ್ಟು ಹೇಳ್ಬಿಡ್ತಾರ. ಹಿಂಗ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಮಕ್ಕಳು? ಅವಾಗ ಅವ್ರಿಗೆ ಯಾಕೆ ಆ ಜ್ಞಾಪಕ ಶಕ್ತಿ ಅಥವಾ ಸ್ಮರಣ ಶಕ್ತಿ ಇತ್ತು ಅಂದ್ರೆ ಅವರು ಯೋಗ ಮತ್ತು ಮೆಡಿಟೇಷನ್ ರೆಗ್ಯುಲರ್ ಆಗಿ ಮಾಡ್ತಿದ್ರು. ಅದರಿಂದ ಮೈಂಡ್ ಕಾನ್ಸಂಟ್ರೇಷನ್ ಇತ್ತು. ಅವ್ರ ಮೈಂಡ್ ಅವ್ರು ಹೇಳ್ದಂಗೆ ಕೇಳ್ತಿದ್ದು, ಮೈಂಡ್ ಹೇಳ್ದಂಗೆ ಅವ್ರು ಕೇಳಲ್ಲ, ಆ ರೀತಿ ಇದ್ರು. ನೋಡಿ, ನಮ್ಮ ಮನಸ್ಸನ್ನೋದು ನಾವು ಅಂದ್ಕೊಂಡಿದ್ದೀವಿ, ಯಾರು ನೋಡಿಲ್ಲ, ಅದ್ರ ಕ್ಲಿಯರ್ ಕಟ್ ಡೆಫಿನೇಷನ್ ಹೇಳಲಿಕ್ಕೆ ಆಗಲ್ಲ. ಅದು ನಮ್ಮ ದೇಹದಲ್ಲಿದೆ ತಾನೆ. ಈ ದೇಹದಲ್ಲಿ ಏನಿದೆಯಪ್ಪ? ತನು, ಮನ, ಅರಿವು. ತನು ಅಂದ್ರೆ ದೇಹ, ಮನ ಅಂದ್ರೆ ಮನಸ್ಸು, ಅರಿವು ಅಂದ್ರೆ ಜ್ಞಾನ. ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಬಸವಣ್ಣನವರು, ಮಹಾತ್ಮ ಗೌತಮ ಬುದ್ಧರು, ಅವರೇ ನಮಗೆ ಮನುಷ್ಯರು ಅಥವಾ ಅವರಿಂದ ದೇವತಾ ಪುರುಷರು ಹೆಂಗೋ? ಅವ್ರು ನಮಗೆ ತಿಳಿಸ್ತಾರೆ. ಅವ್ರೇಕ ಆ ರೀತಿ ಆದ್ರು, ಬೇರೆಯವ್ರು ಏಕಾಗಿಲ್ಲ. ಅವ್ರೇಕ ಆ ರೀತಿ ಆದ್ರು. ಮಹಾತ್ಮ ಗೌತಮ ಬುದ್ಧರು ಹೇಳಿದಾರೆ ಈ ಮಾತನ್ನ. ಏನು? ನಾನು ಒಬ್ಬ ನಿಮ್ಮ ಹಾಗೆ ಮನುಷ್ಯ, ಸಾಮ್ರಾಟ್ ಚಕ್ರವರ್ತಿ ಇದ್ದ, ಯುವರಾಜ ಇದ್ದ. ನಾನು ಸತ್ಯ ಹುಡುಕ ಮನೆ ಬಿಟ್ಟು ಹೋಗಿದ್ದೆ, ರಾಜ ಬಿಟ್ಟು ಹೋಗಿದ್ದೇನೆ, ತ್ಯಾಗ ಮಾಡಿದ್ದೇನೆ, ಸತ್ಯನ ಕಂಡಿಡ್ಲಿಕ್ಕೆ ಹೋಗಿದ್ದೇನೆ. ನೀವು ನಾನು ಹೇಳಿದ್ದನ್ನ ಬ್ಲೈಂಡ್ ಆಗಿ ಒಪ್ಕೋಬೇಡ್ರಿ. ನೀವು ಅದನ್ನ ಓರಿಯ ಹಚ್ಚಿ ನೋಡ್ರಿ, ಚೆಕ್ ಮಾಡ್ರಿ, ಕ್ರಾಸ್ ಚೆಕ್ ಮಾಡ್ರಿ. ನಿಮ್ಮ ಲೈಬ್ರರಿನ ಹೆಂಗ್ ಚೆಕ್ ಮಾಡಿಲ್ಲ ಆ ರೀತಿ ಸರಿ ಅನಿಸಿದ್ರೆ ನೀವು ಬರೋದೆ, ಅದರ್ವೈಸ್ ಸ್ಟೇಟ್ ಯು ರಿಜೆಕ್ಟ್ ಇಟ್ ಅಂತ ಹೇಳ್ತಾರ. ಇದರ ಅರ್ಥ ಏನು? ನಿಮ್ಮಂಗೆ ನಾನು, ನಮ್ಮಂಗೆ ನೀವು, ಯಾರನ್ನು ಈ ರೀತಿ ಮಾಡ್ಲಿಕ್ಕೆ ಸಾಧ್ಯ ಅದ ಅಂದ್ರೆ ಎಲ್ಲರನ್ನು ಜ್ಞಾನ
ಜ್ಞಾನಿಗಳಾಗಲಿಕ್ಕೆ ಸಾಧ್ಯ ಆದಂತ ವಿವೇಕಾನಂದ ಅವರನ್ನು ತೋರಿಸ್ಕೊಟ್ಟಿದ್ರು. ಇಲ್ಲಿ ನಾನು ತಮೋಮನ ಮತ್ತು ಅರಿವು ಅಂತ ಹೇಳಿದೆ. ನಾವು ಏನ್ ಮಾಡ್ತೀವಿ, ಮನಸ್ಸು ಹೇಳ್ದಂಗೆ ಕೇಳ್ತೀವಿ. ಆ ಮನಸ್ಸು ಮತ್ತು ದೇಹ, ಮನಸ್ಸು ಹೇಳ್ದಂಗೆ ದೇಹ ಕೆಲಸ ಮಾಡ್ತದ, ಆಮೇಲೆ ಕಷ್ಟ ಪಡ್ತದ. ಇನಿಷಿಯಲಿ ಸುಖ ಪಡ್ತದ ಸ್ಟಾರ್ಟಿಂಗ್ ಅಲ್ಲಿ, ಆಮೇಲೆ ಇಲ್ಲಿ ಪಾಪದ ಕೆಲಸ ಮಾಡುವಾಗ ಸುಖ ಅನುಭವಿಸ್ತೀವಿ, ಅದರ ರಿಸಲ್ಟ್ ಬಂದಾಗ ದುಃಖ ಅನುಭವಿಸ್ತೀವಿ. ಅದು ಅರಿವಿರಲ್ಲ ನಮ್ಗೆ. ಇಲ್ಲಿ ಅರಿವು ಒಂದು ಇರ್ತದಲ್ಲ, ನಾವು ಅರಿವಿನ ಮಾತು ಕೇಳಕ್ ಹೋಗಲ್ಲ, ಮನಸ್ಸಿನ ಮಾತು ಕೇಳ್ತೀವಿ. ಆ ಅರಿವು ಬೇಡ, ಇದು ಕೆಟ್ಟ ಕೆಲಸ ಅದ ಮಾಡಬೇಡ ಅಂತಂದ್ರು ಕೇಳಲ್ಲ. ನಮ್ಗೆ ಗೊತ್ತಿರ್ತದೆ, ಗೊತ್ತಿಲ್ಲದೆ ಮಾಡಿದ್ದು ತಪ್ಪು, ನೋಯಿಂಗ್ಲಿ ಮಾಡೋದು ಇಟ್ ಇಸ್ ಪನಿಷಬಲ್. ಅದಕ್ಕೆ ನಾವೇನ್ ಮಾಡ್ಬೇಕಿಲ್ಲಿ, ನಮ್ಮ ದೇಹ ಮತ್ತು ನಮ್ಮ ಮನಸ್ಸನ್ನ ನಾವು ಅರಿವಿಗೆ ಸರೆಂಡರ್ ಮಾಡಿಬಿಡ್ಬೇಕು. ಅವಾಗ ಮಾತ್ರ ನಾವು ಒಳ್ಳೆಯವರಾಗಲಿಕ್ಕೆ, ಜ್ಞಾನಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಇದು ಮಾಡ್ಬೇಕಂದ್ರೆ ಹೆಂಗೆ? ಇದೇ ಸ್ವಾಮಿ ವಿವೇಕಾನಂದರು ಏನ್ ಹೇಳಿದ್ದಾರೆ, ಯಾರು ತಮ್ಮ ಮನಸ್ಸನ್ನ ತಮ್ಮ ಹತೋಟಿಯಲ್ಲಿ ಇಟ್ಕೊಳ್ತಾರ, ಅದು ಧ್ಯಾನದಿಂದ, ಅದು ಮತ್ತೊಬ್ಬರ ಮನಸ್ಸಿನ ನಾವು ಅರಿಬಹುದು ಅಂತ, ಅವರಲ್ಲಿ ಏನಿದೆ ಅಂತ ತಿಳ್ಕೋಬಹುದು ಅಂತ. ಆಮೇಲೆ ಇದು ಮೆಡಿಟೇಷನ್ ಮಾಡೋದ್ರಿಂದ ಇದು ಆರೋಗ್ಯಕ್ಕೆ ಹೆಬ್ಬಾಗಿಲು ಅಂತ ಹೇಳಿದವರು. ಮೆಡಿಟೇಷನ್ ನಿಮ್ಗೆ ಗೊತ್ತಿರಬೇಕು, ಮೆಡಿಟೇಷನ್ ವರ್ಲ್ಡ್ ಮೆಡಿಟೇಷನ್ ಡೇ ಅಂತ ಮಾಡ್ತೀವಿ, ಗೊತ್ತಾ? ವಿಶ್ವ ಧ್ಯಾನ ದಿನಾಚರಣೆ. ಇದು ಶುರುವಾಗಿ 2 ವರ್ಷ ಆಯ್ತು. ಹೋದ ವರ್ಷ ಶುರುವಾಯಿತು 24ರಲ್ಲಿ, ಆಮೇಲೆ 25 ಡಿಸೆಂಬರ್ 21 ಮಾಡ್ತೇವೆ ನಾವು. ಯೂಶಲಿ ಇದು ಭಾರತಕ್ಕೆ ಸಂಬಂಧಪಟ್ಟ ವಿಷಯ. ಇನ್ನೊಂದು ನಮಗೆ ಸಂಬಂಧಪಟ್ಟ ವಿಷಯ, ಜೂನ್ 21 ಮಾಡ್ತೀವಿ ಪ್ರತಿ ವರ್ಷ. ಅದೇನು? ವಿಶ್ವ ಯೋಗ ದಿನಾಚರಣೆ. ಅದು ಮಾಡ್ತಾ ಇದ್ದು 12-13 ವರ್ಷ ಆಯ್ತು ಅಲ್ವಾ? ನೀವು ಇವೆರಡು ಮಾಡಿ ನೋಡ್ರಿ. ನಾನು ಇದನ್ನ ಯಾಕೆ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೇನೆ ಅಂದ್ರೆ, ಸ್ವಾಮಿ ವಿವೇಕಾನಂದರು ಇವೆರಡಕ್ಕೆ ಬಹಳ ಮಹತ್ವ ಕೊಟ್ಟಿದ್ರು. ಅವೆರಡು ರೆಗ್ಯುಲರ್ ಮಾಡ್ತಿದ್ರಂತ ಅವರು ವಿಶ್ವ ಪ್ರಸಿದ್ಧಿ ನಾಯಕರಾದರು. ಅದಕ್ಕೆ ನಾನು ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಹೂ ಈಸ್ ಯುವರ್ ಲೈಫ್ ಪಾರ್ಟ್ನರ್? ಯಾರು ಆನ್ಸರ್ ಮಾಡ್ತೀರಿ? ನಿಮ್ಮ ಜೀವನ ಸಂಗಾತಿ ಯಾರು? ಹೂ ಇಸ್ ಯುವರ್ ಲೈಫ್ ಪಾರ್ಟ್ನರ್? ನಾನು ಹೇಳ್ತಾ ಇದ್ದೀನಿ, ನಾನು ಓದಿದ್ದು ನನ್ನ ಪರ್ಸನಲ್, ನಾನು ಹೇಳ್ತಾ ಇದ್ದೀನಿ ಓದ್ಕೊಂಡಿದ್ದು. ಯುವರ್ ಬಾಡಿ ಈಸ್ ಯುವರ್ ಲೈಫ್ ಪಾರ್ಟ್ನರ್. ನಿಮ್ ಜೊತೆ ನಿಮ್ ಬಾಡಿ ಬಿಟ್ಟು ಯಾರ್ಯಾರು ಬರಲ್ಲ, ಅಣ್ಣ ಬರಲ್ಲ, ತಮ್ಮ ಬರಲ್ಲ, ಗಂಡ ಬರಲ್ಲ, ಹೆಂಡತಿ ಬರಲ್ಲ, ತಂದೆ ಬರಲ್ಲ, ತಾಯಿ ಬರಲ್ಲ, ಯಾರ್ಯಾರು ಬರಲ್ಲ, ನಿಮ್ ಜೊತೆ ಇರೋದು ಬಾಡಿ ಒಂದೇನೆ. ಆ ಬಾಡಿಯಲ್ಲಿ ಇರ್ತಕ್ಕಂಥ ಮನಸ್ಸು ಮತ್ತು ಜ್ಞಾನ, ಅರಿವು, ಅದನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು. ಅದು ಲೈಫ್ ಪಾರ್ಟ್ನರ್, ನಮ್ಮ ಜೀವನ ಸಂಗಾತಿ. ಅದು ಕೊನೆಯವರೆಗೆ ನಮ್ಮ ಜೊತೆ ಬರೋದು ನಮ್ಮ ಬಾಡಿ ತಾನೆ. ಅದು ಹೆಲ್ದಿಯಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು ಜೊತೆಗೆ. ಅಂದ್ರೆ ಏನ್ ಮಾಡ್ಬೇಕು? ಒಂದೆಂದು ಪ್ರಾಣಾಯಾಮ ಮಾಡ್ಬೇಕು. ಪ್ರಾಣಾಯಾಮ ಮಾಡೋದ್ರಿಂದ ಏನಾಗ್ತದೆ, ನಮ್ಮ ಲಂಗ್ಸ್ ದೃಢ ಆಗ್ತದೆ. ಬ್ರೀದಿಂಗ್ ಎಕ್ಸರ್ಸೈಸಸ್, ಮೆಡಿಟೇಷನ್ ಫಾರ್ ಮೈಂಡ್. ಮನಸ್ಸು ಶುದ್ಧಿ ಆಗ್ಬೇಕು ಅಂದ್ರೆ ನಾವು ಧ್ಯಾನ ಮಾಡಬೇಕು. ನಮ್ಮ ಹಾರ್ಟ್ ಚೆನ್ನಾಗಿ ಕೆಲಸ ಮಾಡ್ಬೇಕಂದ್ರೆ ವಾಕಿಂಗ್. ಅದು ಹಾರ್ಟ್ ಹೇಳ್ತದಂತ. ಏನ್ ಹೇಳ್ತದ ನೋಡಪ್ಪ, ನಾನಂತೂ 24/7 ದುಡಿತೀನಿ, ಹೌದಾ ಇಲ್ಲ? ನಾನು ಇಂತಿನಲ್ಲಿ ಮುಗಿದೋಗ್ತೀನಿ, ಹೌದಾ ಇಲ್ಲ? ನಾನು 24/7 ದುಡ್ಬೇಕಾಯ್ತಂದ್ರೆ ನೀನು ಕನಿಷ್ಠ ಒಂದು 40 ನಿಮಿಷ ನಡಿಯಪ್ಪ, ದಿವಸ ಸಾಕಂತದ್ದು. ಅದು ಹಾರ್ಟ್ ಸಲುವಾಗಿ ಚೆನ್ನಾಗಿರ್ಬೇಕಂದ್ರೆ ನಾವು ವಾಕಿಂಗ್ ಮಾಡಬೇಕು. ಮತ್ತೆ
ತಿಂದು ನಾವೆಲ್ಲ ಹಾಳಾಗ್ತೀವಿ. ಸಾತ್ವಿಕ ಆಹಾರ ತಗೋಬೇಕು ನಾವು. ಜಾಸ್ತಿ ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಕಾಳು, ನೀರು ಜಾಸ್ತಿ ಕುಡಿಯೋದು, ಸೀಸನಲ್ ಫ್ರೂಟ್ಸ್. ಆಮೇಲೆ ಆತ್ಮ ಒಂದಿದೆಯಲ್ಲ, ಕೆಲವರು ಇದೆ ಅಂತಾರೆ, ಕೆಲವರು ಇಲ್ಲ ಅಂತಾರೆ. ಆ ಚರ್ಚೆ ಇವತ್ತು ಬೇಡ. ಇದೆ ಅಂತ ಇಟ್ಕೊಂಡು ಇವತ್ತಿನ ಪೂರ್ತಿ ಇದೆ ಅಂದ್ರೆ ಅದು ಚೆನ್ನಾಗಿರ್ಬೇಕಂದ್ರೆ ಒನ್ ಶುಡ್ ಹ್ಯಾವ್ ಗುಡ್ ಥಾಟ್ಸ್. ನಮ್ಮ ಸೋಲ್ ಚೆನ್ನಾಗಿರ್ಬೇಕಂದ್ರೆ ನಮ್ದು ಥಿಂಕಿಂಗ್ ಚೆನ್ನಾಗಿರ್ಬೇಕು. ಕೆಟ್ಟ ಆಲೋಚನೆ ಬರಬಾರ್ದು, ಒಳ್ಳೆ ಆಲೋಚನೆಗಳು ಇರಬೇಕು. ಆಮೇಲೆ ಇಡೀ ಜಗತ್ತಿಗೆ ನಾವು ಒಳ್ಳೆಯದಾಗಬೇಕಂದ್ರೆ ಏನ್ ಮಾಡ್ಬೇಕು? ಇವೆಲ್ಲ ನಮ್ಮ ಸಲುವಾಗಿ, ಅದು ನಿಮ್ ಸಲುವಾಗಿ. ಯು ಡೂ ಗುಡ್ ಕರ್ಮ, ಒಳ್ಳೆ ಕೆಲಸ. ಇದು ಮೆಡಿಟೇಷನ್ ಮತ್ತೆ ಧ್ಯಾನ ಮಾಡೋದ್ರಿಂದ ಆಟೋಮೆಟಿಕ್ ಉಳಿದ್ಮೇಲೆ ಆಟೋಮೆಟಿಕ್ ಸೆಟೆಡ್ ಆಗ್ತಾವೆ, ಒಂದಕ್ಕೊಂದು ಲಿಂಕ್ ಇರ್ತದೆ. ಇದು ನಾನು ಬೇಕಂತ ಹೇಳ್ತಾ ಇದ್ದೀನಿ. ವಿವೇಕಾನಂದ ಅವರು ದಿನಾಚರಣೆ ಮಾಡಬೇಕು ಆಯ್ತಂದ್ರೆ ಅವ್ರು ಹೇಳಿದ್ದನ್ನು ನಾವು ಆಚರಣೆ ತಂದಾಗ ಮಾತ್ರ ಇಷ್ಟೆಲ್ಲ ಕಾರ್ಯಕ್ರಮ ಮಾಡೋಕ್ಕೆ ಸಾಧ್ಯ ಆಗ್ತದ. ಇಲ್ಲಾಂದ್ರೆ ಏನೋ ಮಾಡ್ಬೇಕಂತ ಮಾಡ್ತೀವಿ, ಆಯ್ಕೆ ಆಗ್ಬಾರ್ದು. ನಾವು ಯಾವುದೇ ಕೆಲಸ ಮಾಡಿದ್ರೆ ದೇರ್ ಶುಡ್ ಬಿ ಸಮ್ ರಿಸಲ್ಟ್, ದೇರ್ ಶುಡ್ ಬಿ ಸಮ್ ಔಟ್ಕಮ್. ಅದರಿಂದ ಒಂದು ಪ್ರಾಡಕ್ಟ್ ಬೇಕಲ್ಲ. ಸುಮ್ಮನೆ ಎನರ್ಜಿ, ಟೈಮು, ಹಣ ವೇಸ್ಟ್ ಮಾಡಿದ್ರ ಏನು ಉಪಯೋಗ ಹೇಳಿ? ಆಮೇಲೆ arrive, awaken, not stop till you achieve your goal. ಹೇಳಿ ಎದ್ದೇಳಿ, ನಿಮ್ಮ ಗುರಿ ಮುಟ್ಟೋ ತನಕ ಸ್ಟಾಪ್, ನಿಲ್ಬೇಡಿ ಅಂತ. ಎಂತ ಸಂದೇಶ ಇದು ಅಲ್ವಾ? ಎಷ್ಟು ದಿವಸಗಳ ಹಿಂದೆ ಹೇಳಿದಂತ ಶ್ಲೋಕ ನಾವು ಇನ್ನೂ ನಾವು ನೆನ್ಪಿಡ್ತಾ ಇದ್ದೀವಿ ಅಂದ್ರೆ ಅವ್ರು ಎಂತ ಮಹಾಪುರುಷರಿದ್ದರು. ನಮ್ಮ ಮುಖ್ಯರ ಹೆಸರೇ ನನಗೆ ನೆನಪಿಲ್ಲ, ಇವ್ರನ್ನೆಲ್ಲ ನೆನ್ಪಿಡ್ತೀವಿ. 100 ವರ್ಷ ಗೌತಮ್ ಬುದ್ಧರು 2,000 ವರ್ಷದಿಂದ ಹುಟ್ಟಿದ್ರು, ಅವ್ರಿಗೆ ನೆನ್ಪಿಟ್ಟು ಅವ್ರು ನಡೆಸ್ತೀವಿ ನಾವು. ಯಾಕೆ? ಅವ್ರು ಜಗತ್ತಿಗೆ ಒಳ್ಳೇದಂತ ಸಾರಿದ್ರು. ನಾವೇನ್ ಮಾಡ್ತೀವಿ? ನಾನಾಯ್ತು, ನಮ್ಮ ಮನೆ ಆಯ್ತು, ನಮ್ಮ ಫ್ಯಾಮಿಲಿ ಆಯ್ತು, ಇಷ್ಟೇ. ಹೊರಗೆ ನಾವೇನು ಮಾಡಕ್ ಹೋಗಲ್ಲ. ಸಮಾಜಕ್ಕೆ ನಾವು ಏನಾದ್ರೆ ಕೊಡಬೇಕು. ನಾವು ಸಮಾಜದಲ್ಲಿ ಇದ್ದೇವೆ, ಸಮಾಜ ನಮ್ಗೆ ಸಾಕಷ್ಟು ಕೊಟ್ಟಿದೆ. ಆ ಸಮಾಜಕ್ಕೆ ನಾವೇನು ಕೊಟ್ಟಿದ್ದೀವಿ ಇದನ್ನೇ ನೋಡಿ. ಬರೀ ಸಿಂಪಲ್, ನೀವು ಸಣ್ಣ ಮಕ್ಕಳಿಗೆ ಹಾಡ ಗೊತ್ತಿರಬೇಕು. ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ಸುಟ್ಟರೆ ರಸಲಿಗೆ ವಿಭೂತಿಯಾದೆ, ನೀನಾರಿಗಾದೆಯೋ ಎಲೆ ಮಾನವ ಅಂತ. ಸಿಂಪಲ್. ಆ ಕುಳ್ಳಿನ ಉಪಯೋಗ ನೋಡಿ ಎಷ್ಟಿದೆ. ಹಾಲು ಕೊಡ್ತದ, ಅದನ್ನ ನಾವು ಕಡ್ಬಡ್ಕೊಂಡು ತಿಂತೀವಿ. ಹಾಲು ಕೊಡೋ ಹಾಗಳನ್ನು ಎಷ್ಟು ಕೆಟ್ಟ ಅನಿಸ್ತದಲ್ಲ. ಇನ್ನೊಂದು ಮಾತು ಹೇಳಿ ಮುಗಿಸ್ಬಿಡ್ತೀನಿ ನಾನು. ಎಲ್ಲರೂ ಡಾನ್ಸ್ ನೋಡ್ಬೇಕು ಅಂತ ಕಾಣ್ತೀವಿ. ಮಕ್ಕಳಿದ್ದೀರಾ? ನೀವು ಪರ್ಫೆಕ್ಟ್ ಸ್ಟೂಡೆಂಟ್ ಆಗ್ಬೇಕು ಅಂತಂದ್ರೆ ಡೈಲಿ ನೀವು ವರ್ಕ್ ಮುಗಿಸ್ಬಿಡಿ, ಪೆಂಡಿಂಗ್ ಇಡಬೇಡಿ. ಇವತ್ತೇನು ಪಾಠ ಹೇಳ್ತಾರ ಅವತ್ತಿಗೆ ಅದ್ರ ಬಗ್ಗೆ 100% ಪರ್ಫೆಕ್ಟ್ ತಿಳ್ಕೊಂಡು ಮುಗಿಸ್ಬಿಡ್ಬೇಕು. ಇವತ್ತು ಪೆಂಡಿಂಗ್ ಇಟ್ರಿ, ನಾಳೆ ಇನ್ನೊಂದು ಪಾಠ ಹೇಳ್ತಾರೆ, ನಿಮಗೆ ಬರ್ಡನ್ ಆಗ್ತದೆ, ಟೆನ್ಷನ್ ಆಗ್ತದೆ. ಅದನ್ನ ಕಷ್ಟ ಇದ್ದದ್ದು ಬರೆದು ತೆಗಿಬೇಕು. 1 time writing is equal to 10 times reading ಅಂತ ಹೇಳ್ತಾರೆ. ಆಮೇಲೆ ಎಂತ ಸಣ್ಣ ಡೌಟ್ ಇದ್ರೂ ಕೇಳಿ ಕೇಳ್ಕೊಂಡು ಕ್ಲಾರಿಫೈ ಮಾಡ್ಬೋದೇ ಮುಂದಕ್ಕೆ ಹೋಗ್ಬೇಕು. ಅವಾಗ ನೀವು ಪರ್ಫೆಕ್ಟ್ ಸ್ಟೂಡೆಂಟ್ಸ್ ಆಗ್ತೀರಿ. ಇಲ್ಲಪ್ಪ ಬಾಜು ಗೊತ್ತವನಿಗೆ ಆನ್ಸರ್ ಗೊತ್ತಿದ್ರೆ ಹೆಂಗೆ, ನನಗೆ ಇನ್ಸಲ್ಟ್ ಆಗ್ತದೆ, ನಾನು ಹೆಂಗೆ ಕೇಳ್ಬೇಕು, ಆ ಆಟಿಟ್ಯೂಡ್ ಇರಬಾರ್ದು. ಗೊತ್ತಿಲ್ಲ ಕೇಳ್ಬೇಕು ಅಷ್ಟೇ, ಯಾವುದೇ ಇಲ್ಲ ವಿಷಯ. ಆಮೇಲೆ ಯಾವಾಗಲೂ ನಾವು ಸ್ಥಿತಪ್ರಜ್ಞೆ ಇರ್ಬೇಕು. ಸ್ವಾಮಿ ವಿವೇಕಾನಂದರು ಯಾವಾಗಲೂ ಕುಗ್ಲಿಲ್ಲ, ಸ್ಥಿತಪ್ರಜ್ಞರು. ಯಾಕಂದ್ರೆ ಈ ಜೀವನ ಚಕ್ರ ನಡೀತಾ ಇರ್ತದೆ. ನಮಗೆ ಜೀವನದಲ್ಲಿ ಕೆಲವೊಂದು ಘಟನೆಗಳು ಪ್ರತಿಯೊಬ್ಬರಿಗೆ ಆಗ್ತಿರ್ತವೆ. ಪ್ರತಿಯೊಬ್ಬರಿಗೂ ಆ ಘಟನೆಗಳನ್ನು ನೀವು ಅನುಭವಿಸಿ ಬಂದು ಕೂತೀರಿ ಅಂತ ನಾನು ಅನ್ಕೊಂಡಿದ್ದೇನೆ. ಏನ್ ಘಟನೆಗಳು? ಒಂದಂತೂ ಸೋಲು ಮತ್ತು ಗೆಲುವು ಅನುಭವಿಸಿದ
ಇಲ್ಲ. ಎರಡನೇದು ಸುಖ ಮತ್ತು ದುಃಖ. ಮೂರನೇದು ಹೊಗಳಿಕೆ ಮತ್ತು ತೆಗಳಿಕೆ, ಎರಡು ಅನುಭವಿಸಿದ್ದೇವೆ. ನಾಲ್ಕನೇದು ಸೋಲು ಮತ್ತು ಗೆಲುವು. ಒಟ್ಟು 8 ಕಡಲಿ ನಾನು ಅಂದ್ಕೊಂಡಾಗೆ ನಾವೆಲ್ಲರೂ ಅನುಭವಿಸಿರ್ತೀವಿ. ಇದು ನಾನು ಏನ್ ಹೇಳ್ತಾ ಇದ್ದೀನಿ, ಇಲ್ಲಿ ಯಾವುದೇ ಇರಲಿ ಅದು ಇಟ್ ಇಸ್ ನಾಟ್ ಎ ಪರ್ಮನೆಂಟ್. ಬರ್ತದೆ ಹೋಗ್ತದೆ. ನಾವು ಮಾತ್ರ ಸ್ಟೇಬಲ್ ಆಗಿರ್ಬೇಕು ಅಂತ. ಸುಮ್ಮನೆ ವರೀಸ್ ಮಾಡ್ಕೊಂಡ್ರೆ ನಮ್ದು ಜೀವನ ಹಾಳಾಗುತ್ತೆ ಹೊರತು ಏನೂ ಆಗೋದಿಲ್ಲ. ಧೈರ್ಯದಿಂದ ಎದುರಿಸಬೇಕು. ಸ್ವಾಮಿ ವಿವೇಕಾನಂದರು ಅದನ್ನೇ ಹೇಳಿದ್ರು. ನನಗೆ 100 ಜನ ಯೂತ್ ಕೊಡ್ರೆ ನಾನು ಯಾವ ರೀತಿ ಪ್ರೋಗ್ರೆಸ್ ಮಾಡಿ ತೋರಿಸ್ತೀನಿ ಅಂತ ಹೇಳ್ತಿದ್ರು ಅವರು. ನೋಡಿ ಅವ್ರ ಥಿಂಕಿಂಗ್ ಹೆಂಗಿದೆ. ಬರೀ ಯುವಕರು, ಬರೀ 39ನೇ ವಯಸ್ಸಿನಲ್ಲಿ ಹೊರಟೋಗ್ತಾರ ಅವ್ರು ಯಾವಾಗ ಧ್ಯಾನ ಮಾಡ್ಕೊಂಡು ಹೊರಟೋಗ್ತಾರೆ, ಧ್ಯಾನದಲ್ಲಿ ಕೂತಿರ್ತಾರ ಅವರು. 40 ಇಯರ್ಸ್ ಮೇಲೆ ಇರೋದಿಲ್ಲ ಅಂತ ಅವ್ರು ಹೇಳಿದ್ರಂತ ನಾನು ಕೆಲವು ಕಡೆ ಓದಿದ್ದೇನೆ ನಾನು. ಸೊ ನನಗೆ ಮಾತಾಡಿ ರೂಢಿ ಇಲ್ಲ, ಏನೇನು ನೆನಪಾಯ್ತು ಏನೇನು ಸ್ವಲ್ಪ ತಿಳ್ಕೊಂಡಿದ್ದೆ ಬಂದು ಹೇಳಿದ್ದೇನೆ. ಸ್ವಾಮಿ ವಿವೇಕಾನಂದ ಬಗ್ಗೆ ತಾವುಗಳು ಕೂಡ ತಿಳ್ಕೊಳ್ರಿ. ಅವರು ಯಾವ ರೀತಿ ಜೀವನ ಮಾಡಿದ್ರು, ನಮ್ಗೆ ಯಾವ ರೀತಿ ಅವರು ನಾವು ನೋಡಿದ್ದೇವೆ. ಅವ್ರ ಬುಕ್ಸ್ ಓದ್ರಿ. ಆಮೇಲೆ ಅವರು ಹೇಳಿದಾಗ ನಾವು ನಡ್ಕೊಂಡ್ರೆ ಅಟ್ಲೀಸ್ಟ್ ಸ್ವಲ್ಪ ಅವ್ರಿಗೆ ನಾವು ಶ್ರದ್ಧಾಂಜಲಿ ಸಲ್ಲಿಸಿದಂಗೆ ಆಗ್ತದೆ ಅಂತ ಹೇಳಿ ನೋಡಿ. ಇನ್ನು ಲಾಸ್ಟ್ ಅವ್ರ ಮೈಂಡ್ ಸೆಟ್ ಹೆಂಗಿದೆ ನೋಡಿ. ಮಹಾತ್ಮ ಗೌತಮ ಬುದ್ಧ ಹೇಳ್ಯಾರ, ಏನ್ ಹೇಳ್ಯಾರ, ಇಡೀ ಜಗತ್ತಿಗೆ ಗೆದ್ದವ ಧೀರ ಶೂರ ಅಲ್ಲ, ತನ್ನನ್ನು ತಾನು ಗೆದ್ದವ ನಿಜವಾದ ಶೂರ ಧೀರ ಅಂತ ಹೇಳ್ತಾರೆ. ಅವರು ನಿಜವಾದ ಶೂರ ಧೀರ ಆಗಿದ್ರು ವಿವೇಕಾನಂದ ಅವರು. ಎಕ್ಸಾಂಪಲ್ ಹೆಂಗೆ, ಅವ್ರ ಪರ್ಸನಾಲಿಟಿ ನೋಡಿ ಫಾರಿನ್ ನಲ್ಲಿ ಒಬ್ರು ನನಗೆ ನಿನ್ನಂತ ಒಬ್ಬ ಮಗು ಬೇಕು, ನನಗೆ ಮದುವೆ ಮಾಡಕಂತ ಹೋಗ್ತಾರ. ಅವಾಗ ಹೇಳ್ತಾರ, ಮದುವೆ ಆಗ್ಬೇಕಂತ ನಾನೇ ನಿನ್ ಮಗು ಆಗ್ತೀನಿ ಅಂತಾರ ಅವರು. ಮೈಂಡ್ ಸ್ಟೇಬಲ್ ಇಂದ ಆಡೋ ಮಾತುಗಳಿವು. ಅದನ್ನ ಇನ್ನೊಂದು ರೀತಿ ವಿಚಾರ ಮಾಡ್ಕೋರಿ, ಅದು ಫಾರಿನಲ್ಲಿ ಮತ. ಅದಕ್ಕೆ ಆ ಮನಸ್ಸನ್ನು ನಾವು ಏನ್ ಮಾಡಬೇಕು, ನಮ್ಮ ದೇಹನ ನಾವು ಏನ್ ಮಾಡಬೇಕು, ನಮ್ಮ ಅರಿವಿಗೆ ಸರೆಂಡರ್ ಮಾಡಿಬಿಟ್ಟು ಅರಿವು ಹೇಳದಂಗೆ ಕೇಳಬೇಕೆ ಹೊರತು ಮನಸ್ಸು ಹೇಳದಂಗೆ ಕೇಳಬಾರ್ದು. ಅವರೆಲ್ಲ ಮಾಡಿದ್ದು ಹಾಗೇನೆ. ಅದು ಮಾಡ್ಬೇಕಂದ್ರೆ ಯೋಗ ಮೆಡಿಟೇಷನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಂದು ಅಭಿಪ್ರಾಯ. ಸೊ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸದೃಢ ದೇಹದಲ್ಲಿ ಸದೃಢ ಮನಸ್ಸು. ಜೀವನ ಯಾವಾಗಲೂ ಯಶಸ್ವಿಯಿಂದ ಕೂಡಿರಬೇಕಾದ್ರೆ ನಮ್ಮಲ್ಲಿ ಶಾಂತಿ, ಶಿಸ್ತು, ಸಮಯ ಪಾಲನೆ ಮತ್ತು ಆರೋಗ್ಯ ಎಲ್ಲವೂ ಕೂಡ ಪ್ರಮುಖವಾಗ್ತದೆ ಎಂಬ ಮಾತನ್ನ ಹೇಳುವ ಮೂಲಕ ತಮ್ಮ ಉದ್ಘಾಟನಾ ನುಡಿಯನ್ನು ನುಡಿದಂತ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಈ ಒಂದು ವೇದಿಕೆಯ ಮೂಲಕ ಮಾತನಾಡಿದಂತ ಶ್ರೀ ಭಗವಂತ ಹನುಮಂತ ಸರ್ ನಿವೃತ್ತ ವೈದ್ಯಾಧಿಕಾರಿಗಳಿಗೆ ತುಂಬುಮನದ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ದಯವಿಟ್ಟು ಎಲ್ಲ ಭರತನಾಟ್ಯ ಮಾಡುವಂತ ಮಕ್ಕಳು ಒಂದು 10 ನಿಮಿಷ ಕಾಲ ಈ ಒಂದು ವೇದಿಕೆ ಮುಂಭಾಗದಲ್ಲಿ ಬಂದು ಕುಳಿತುಕೊಳ್ಬೇಕು. ಹೊರಗಡೆ ಬಂದಂತ ಎಲ್ಲ ಅತಿಥಿಗಳಿಗೆ ತಾವು ಆಸನವನ್ನ ಬಿಟ್ಟುಕೊಡ್ಬೇಕಾಗಿ ಮಕ್ಕಳಲ್ಲಿ ವಿನಂತಿ ಮಾಡಿಕೊಡ್ತೀನಿ. ದಯವಿಟ್ಟು ಭರತನಾಟ್ಯ ಕೆಲಸ ಮಾಡಿ. ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಈ ಕಡೆ ಸರಿಸ್ರು, ಅವ್ರು ಮುಂದ್ಗಡೆ ಕುತ್ಕೊಂಡ್ಬಿಡ್ಲಿ. ಮುಗಿಯೋರು ಪೇರೆಂಟ್ಸ್ ಅಲ್ಲಿ ಕೂಡ್ತಾರೆ, ಚಿಕ್ಕ ಮಕ್ಕಳಲ್ಲಿ ಸೊ ದಟ್ ದ ಪೇರೆಂಟ್ಸ್ ಕ್ಯಾನ್ ಸಿ ದಟ್. ಎಲ್ಲರೂ ಇಲ್ಲಿ ಬಂದ್ಬಿಡಿ, ರೌಂಡ್ ಆಗಿ ಕುತ್ಕೊಳ್ಳಿ. ಸೊ ದಟ್ ಅವ್ರು ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಿದ್ರೆ ಡ್ಯಾನ್ಸ್ ಮಾಡ್ಕೊಳ್ಳಿ. ಲೆಟ್ ದಮ್ ಸಿಟ್, ಲೆಟ್ ದಮ್ ಸೆಟ್ಲ್ ಎವ್ರಿಬಡಿ. ಲೆಟ್ ದಮ್ ಸಿಟ್, ಬನ್ನಿ ಕೂತ್ಕೊಳ್ಳ. ಪೇರೆಂಟ್ಸ್ ಎಲ್ಲ ಮುಂದೆ ಬಂದು ಪ್ಲೀಸ್. ಸ್ವಲ್ಪ ಯಾರು ಮುಂದೆ ಖಾಲಿ ಇದೆ ನೋಡ್ರಿ ಪ್ಲೀಸ್. ಇದೇನಾಗ್ತದೆ, ಮುಂದೆ ಖಾಲಿ ಇರ್ತಾವೆ, ಹಿಂದೆ ಅಡಿಗೆ ಎಲ್ಲ ಚೇರ್ ಫಿಲ್ ಮಾಡಿ ಪ್ಲೀಸ್. ಈ ಕಡೆ ಹಿಂದ್ಗಡೆ ಕೂತ್ಕೊಳ್ಳಿ ಆರಾಮಾಗಿ. ಸೊ ದಟ್ ದೇರ್ ಇಸ್ ಎ ಸ್ಪೇಸ್ ಫಾರ್ ಡ್ಯಾನ್ಸ್.
It looks nice also. It looks nice. It looks nice. Please. ಈ ಜಾಗ ನೋಡಿ ಸರ್. ಮಂಜು ಅಲ್ಲಿ ಚೇರ್ಸ್ ಎಲ್ಲ ಹೊರಗೆ ಅಂತಂದಲ್ಲಿ ಹಾಕಿ ಎಲ್ಲ ಅರೇಂಜ್ ಮಾಡಿ ಕೂಡ್ಸಿ. Let them settle so that they won't get disturbed while the program is happening. ಈ ಕಡೆ ಬನ್ನಿ ಸರ್ ಎಲ್ಲರೂ ಕೂತ್ಕೊಳ್ಳಿ. ಮೇಡಮ್ ಸರ್ everybody sit straight, all the kids, everybody settle now. Parents ಎಲ್ಲ ಕೂತ್ಕೊಳ್ಳಿ, ಯಾರು ನಿಂತ್ಕೊಳ್ಳಿ. There are so much of place here and there. ಅಲ್ಲಿ ಬ್ಯಾಕ್ ಅಲ್ಲಿ place ಇದೆ, please. Everybody sit down. Tanvi. And later we can make room for your dance also. Tanvi. ನೋಡಿ ಮಂಜು, ಇನ್ನು ಯಾರಾದ್ರೂ ಎಲ್ಲ ಕೂರ್ಸಿಲ್ಲ, ಇಲ್ಲೊಂದು ಎರಡು ಚೇರ್ ಖಾಲಿ ಇದಾವೆ ನೋಡಿ. ಇದರ ರೂಮ್ ಇದೆ, ಅಲ್ಲೊಂದು ಎರಡು ಚೇರ್ ಖಾಲಿ ಇದಾವೆ. Let everybody sit down. Thank you. Everybody sit straight and close your eyes. The reason I say to close your eyes is Ma Sharda should be invoked. Now is the time for the arrival of Ma Sharda, and the divine presence will be there only where there is silence. So therefore, we will invoke Ma Sharda and take her blessings to bless all our children for their performances. So that should be our target. I will just now I am seeing my clock. It's showing 11:35. So by 11:45 ends, I will just take 8 to 10 minutes to give some advice. While I offer prayers, please everybody maintain silence. Om Gam Ganapataye Namah. वक्रतुंड महाकाय कोटि सूर्य समप्रभा निर्विघ्नं कुरु मे देवा सर्वकार्येषु सर्वदा सरस्वती नमस्तुभ्यं वरदे कामरूपिणि विद्यारंभं करिष्यामि सिद्धिर्भवतु मे सदा ओम गुरु ब्रह्मा गुरु विष्णु गुरु देवो महेश्वर गुरु साक्षात् परब्रह्म तस्मै श्री गुरवे नमः ओम स्थापकाय च धर्मस्य सर्वधर्मस्वरूपिणे अवतार वरिष्ठाय रामकृष्णाय ते नमः जननीं शारदां देवीं रामकृष्णं जगद्गुरुं पादपद्मे तयोः स्थित्वा प्रणमामि मुहुर्मुहुः नमस्ते यतिराजाय विवेकानन्दसूरये सच्चित्सुखस्वरूपाय स्वामिने तापहारिणे आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहं मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरायोधमुख्यं श्रीरामदूतं शिरसा नमामि वागर्तविव सम्पृक्तो वागर्तप्रतिपत्तये जगदपितरो वन्दे पार्वती परमेश्वरो सिन्धूरारुणविग्रहां त्रिनयनां माणिक्यमौलिस्फुरत् तारानायकशेखरां स्मितमुखीमापीनवक्षोरुहां पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां रत्नघटस्थरक्तचरणां ध्यायेत् परामांबिकां हरिः ओಂ ವೇದಿಕೆಯನ್ನು ಅಲಂಕರಿಸಿದ ಇವತ್ತಿನ ಮುಖ್ಯ ಉದ್ಘಾಟಕರಾಗಿರ್ತಕ್ಕಂಥ ಅನ್ವರ್ ಅವರೇ, ಶಾಂತ ಸಜ್ಜನ್ ಮೇಡಮ್ ಅವರೇ, ಆಶ್ರಮದ ನಿಕಟ ಭಕ್ತರಾಗಿರ್ತಕ್ಕಂಥ ಸೂರ್ಯಕಾಂತ್ ಅಲ್ಲಿ ಅವರೇ ಮತ್ತು ತಮ್ಮ ನೃತ್ಯ ಪ್ರದರ್ಶನವನ್ನು ಮಾಡಲಿಕ್ಕೆ ಬಂದಿರುವ ಎಲ್ಲ ಮುದ್ದು ಮಕ್ಕಳೇ ಮತ್ತು ಆಧ್ಯಾತ್ಮ ಬಂಧುಗಳೇ, ತಮ್ಮೆಲ್ಲರಲ್ಲಿ ಹೃದಯಪೂರ್ವಕ ನಮಸ್ಕಾರಗಳು. ಈಗಾಗಲೇ ಅನ್ವರ್ ಸರ್ ಅವರು ವಿವೇಕಾನಂದರ ಬಗ್ಗೆ ತಮಗೆ ಪರಿಚಯ ಮಾಡಿದ್ದಲ್ಲದೆ ಅವರು ಯಾರು ಅಂತ ಹೇಳಿಕೊಟ್ರು. ಅವರದ್ದು ಭಾಗವನ್ನೇ ನಾನು ಮುಂದುವರಿಸ್ತೇನೆ. ಎಸ್ಪೆಷಲಿ ಇವತ್ತು ಬಿಕಾಸ್ ಮಕ್ಕಳ ಈ ಒಂದು ಭರತನಾಟ್ಯದ ಸಂಯುಕ್ತ ಆಶ್ರಯದಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಮಕ್ಕಳಿಗಿಂತಲೂ ಪೇರೆಂಟ್ಸ್ಗೆ ನಾನು ಬೋಧನೆ ಮಾಡ್ತೀನಿ. ಯಾಕೆಂದ್ರೆ ದ ನಾಲೆಜ್ ವಿಲ್ ಫ್ಲೋ ಫ್ರಮ್ ದ ಪೇರೆಂಟ್ಸ್ ಥ್ರೂ ದ ಕಿಡ್ಸ್. ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಬೆಳಿಗ್ಗೆ 3:40 ಎದ್ದು ಎಲ್ಲ ಪೂಜೆ ಮುಗಿಸ್ಕೊಂಡು
7:15ಗೆ ಆದಷ್ಟು ಮಟ್ಟಿಗೆ ಫೋನ್ಗಳ ಪ್ಲೀಸ್ ಡೋಂಟ್ ಟಾಕ್ ಎನಿಬಡಿ. ಬರ್ತಾ ಇದ್ರೆ ನಮ್ಮ ಆಶ್ರಮದ ಎದುರುಗಡೆ ಇದ್ದಾರೆ, 10ನೇ ತರಗತಿ ಓದ್ತಾರೆ. ಬೆಳಗ್ಗೆ ನಾನು ಹೋಗುವಾಗಿಂದ ಹಿಡಿದು 1 ತಾಸು ಅವನು ಹಿಂಗೆ ಫೋನ್ ನೋಡ್ತಾನೆ ಇದ್ದ. ನಿನ್ನೆ ರಾತ್ರಿ ನಾನು ಒಂದು ವಿಡಿಯೋ ನೋಡಿದೆ, ಅದರಲ್ಲಿ ಸೈಂಟಿಸ್ಟ್ ರಿಸರ್ಚ್ ಮಾಡಿ ಹೇಳಿದ್ದಾರೆ. ಏನ್ ಹೇಳಿದಾರೆ ಅಂದ್ರೆ, ಈ ಪ್ರಾಣಿಯಿಂದ ಮನುಷ್ಯ ಬೆಳ್ಕೊಂತ ಬುದ್ಧಿ ಬೆಳ್ಕೊಂತ ಪ್ರತಿಯೊಂದು ಜನರೇಷನ್ ಬುದ್ಧಿದ ಪರ್ಸೆಂಟೇಜ್ ಜಾಸ್ತಿ ಆಗಿತ್ತಂತ. ಇಲ್ಲಿವರೆಗೂ ನಮ್ಮ ಜನರೇಷನ್ ವರೆಗೂ 10% ಇದ್ದಿದ್ದು 11, 12 ಹಿಂಗ ಆಗ್ತಾ ಬಂದಿದ್ದು ಈ ಜಂಟಿನಲ್ಲಿ ಡೌನ್ ಆಗಿದೆ ಕರ್ವಿಗ. ಅಂದ್ರೆ ಮಂಗನಿಂದ ಮನುಷ್ಯರಾದವರು ಮತ್ತೆ ಮಂಗನ ಕಡೆ ಹೋಗ್ತಾ ಇದೆ ಅಂತ ರಿಸರ್ಚ್ ತೋರಿಸ್ಬಿಟ್ಟಿದೆ. ಅಂಡ್ ಆಕ್ಚುಲಿ ಸೈಂಟಿಸ್ಟ್, ಇದು ನಾನು ಹೇಳೋ ಮಾತಲ್ಲ, ಅದು ಬೇಕಾದ್ರೆ ನಿಮ್ ಗ್ರೂಪ್ ಅಲ್ಲಿ ನಾನು ವೀಡಿಯೋ ಹಾಕ್ತೀನಿ. ಅದು ರಾತ್ರಿ ನಾನು 9:15 ನೋಡಿದೆ, ಕಣ್ಣಾಗ ನೀರು ಬಂತು. ಆ ದುಃಖದಲ್ಲಿ ನಾನಿದ್ರೆ ಈ ಮಕ್ಕಳು ನೋಡುವಾಗ ಅವ್ರಿಗೆ ಅಡ್ವೈಸ್ ಮಾಡಕ್ ಹೋದ್ರೆ ನೀನ್ ಯಾವ ಮನೇಲೆ ಅನ್ನೋ ರೀತಿಯಲ್ಲಿ ಅವನ ದೃಷ್ಟಿ ಇತ್ತು. ಅಂದಿಲ್ಲ, ಅವನ ಎಕ್ಸ್ಪ್ರೆಷನ್ ಅಷ್ಟೇ. ಬಿಕಾಸ್ ಐ ಕ್ಯಾನ್ ಗ್ರಾಸ್ಪ್. ಒಬ್ಬ ಬಾಡಿ ಲ್ಯಾಂಗ್ವೇಜ್ ವಿಲ್ ಸ್ಪೀಕ್, ನೋ ನೀಡ್ ಟು ಟೆಲ್ ವರ್ಡ್ಸ್. ಅವನು ಶುದ್ಧ. ಇನ್ನ ನಾನು ಏನಾದ್ರು 2 ನಿಮಿಷ ಹೆಚ್ಚು ಅವನಿಗೆ ಬೋಧನೆ ಮಾಡಿದ್ರೆ ಈ ಮಾತು ಅವನು ಹೊರಗೆ ಹಾಕ್ತಿದ್ದ. ಅವ್ನು ಹಾಕೋದ್ ಮತ್ತೆ ವಾಪಸ್ ಬಂದ್ಬಿಟ್ಟೆ. ಈಗ ಅನ್ಸ್ಕೋಬೇಕಲ್ಲ. ಒಂದು ಇನ್ಸಿಡೆಂಟ್, ಮೊನ್ನೆ ನಾನು ರಾಯಚೂರಿಗೆ ನಾನು ಫ್ರೀಕ್ವೆಂಟ್ ಆಗಿ ಟ್ರಾವೆಲ್ ಮಾಡ್ತಿದ್ದೆ. ಪ್ರತಿ ಒಂದು ಸಲನು ಎವ್ರಿ 10 ಮಿನಿಟ್ಸ್ ಐ ಸ್ಪೆಂಡ್. ಚಿಕ್ಕ ಮಕ್ಕಳನ್ನು ಪಕ್ಕದಲ್ಲಿ ಕೂಡಿಸ್ಕೊಂಡಿರ್ತಾರೆ, ಇವ್ರು ಅವ್ರಿಗೆ ಫೋನ್ ಕೊಟ್ಬಿಟ್ಟಿರ್ತಾರೆ, ಇವ್ರ ಪಾರ್ಟಿ ಅವ್ರು ಇರ್ತಾರೆ. ನೀವು ನಂಬಲ್ಲ, 1.5 ವರ್ಷ ಮಗು, ಅವನಿಗಿನ್ನು ಮಾತಾಡಕ್ ಬರಲ್ಲ. ನನಗೆ ನೋಡಿ ಸಾಕಾಗ್ತದೆ. ನಾವು ಎದುರಿಗೆ ಕುಂತಿರ್ತಾರೆ ಸೀಟಲ್ಲಿ. ಮಾತಾಡ್ಬೇಡ್ರು ಪ್ಲೀಸ್, ಬಂದು ಸೆಟ್ಲ್ ಆಗ್ಬಿಡಿ ಪ್ಲೀಸ್, ಕೂತ್ಕೊಳ್ಳಿ. ಅವನಿಗೆ ಅವ್ನು ಹಿಂದಿ ಹೋಗ್ಬಿಟ್ಟು ನಾವೆಲ್ಲ ಫೋನ್ ಲೇ ಹೋಗ್ಬೋದು, ಓಪನ್ ರೋಟ. ನಾನೇ ಮಕ್ಕಳ ಅಂದ್ರೆ ಚೆನ್ನಾಗಿ ಕಣ್ಣು ಕ್ಲೀನ್ ಆಗ್ತವೆ, ಕಣ್ಣೀರು ಬಂದೆಲ್ಲ ಕ್ಲೀನ್ ಆಗ್ತದೆ. 10 ದವಡೆಗಳು ಇವೆಲ್ಲ ಸ್ವಲ್ಪ ಬದಲ್ಸ್ ಆಗ್ತವೆ. ಮಕ್ಕಳು ಇರೋದೇ ಆಳೋದಕ್ಕೆ 10 ನಿಮಿಷ ಆಡ್ತಾನೆ, 15 ನಿಮಿಷ ಆಡ್ತಾನೆ. 15 ನಿಮಿಷ ಸುಸ್ತು ಆಗಿ ಬಿಟ್ಟು ಬಿಡ್ತಾನೆ. ಅಷ್ಟಕ್ಕಿಂತ ಜಾಸ್ತಿ ಅವನ ಕೈಲಿ ಏನು ಮಾಡಕ್ಕಾಗಲ್ಲ. ಮಗು ಕೈಲಿ 1.5 ವರ್ಷದ ಮಗು ಕೈಲಿ ಇನ್ನೇನು ಮಾಡಕ್ಕಾಗಲ್ಲ. ಅಳೋದು ಬಿಟ್ಟು 10 ಸುಸ್ತಾಗ್ಬಿಡ್ತಾನ. ಹಾಗೆ ಹೇಳಿದ್ಮೇಲೆ ಅವನು, ನೀವು ನಂಬಲ್ಲ ಮೇಡಮ್, ಅವ್ರ ತಂದೆ ಅಲ್ಲ ತಾತ ಅಂತವನು ಜೇಬಲ್ಲಿ ಇಟ್ಕೊಂಡ್ರೆ ತಗೊಂಡು ಹೊಡೆದವನು. 1 ವರ್ಷದ ಮಗು, 1.5 ವರ್ಷದ ಮಗು 50 ವರ್ಷದ ತಂದೆ ತಾತನನ್ನ ಮೊಬೈಲ್ ಕೊಡಂತ ಹೊಡೆದವನು ತಗೊಂಡು. ನಾನು ಕೂತು ನೋಡಿ, ನಾನು ಇನ್ನೊಂದು ಯಾಕೆ ಒರೆಸ್ಕೊಂಡಿದ್ದು, ಕೊಡಬೇಡ ಅವನಿಗೆ. ಪಾಯಿಂಟ್ ನಂಬರ್ 1, ಪ್ಲೀಸ್, ಆಸ್ಟ್ರೇಲಿಯಾ ಹ್ಯಾಸ್ ಬ್ಯಾನ್ಡ್, ಪೇಪರ್ ಅಲ್ಲಿ ಬಂದಿದೆ, ಆಸ್ಟ್ರೇಲಿಯಾ ಹ್ಯಾಸ್ ಬ್ಯಾನ್ಡ್ ದ ಮೊಬೈಲ್ ಫಾರ್ 16 years. ನೀವು ಬೇಕಿದ್ರೆ ವಿಷಯ ಕೊಡಿ, ಒಂದೇ ಹೋಗ್ಬಿಡ್ತಾರೋ. 4 ದಿನ ಆಡ್ತೀವಿ. ಇದು ನಮ್ಮ ತಂದೆ ಅಂದಿದ್ದು, ಲೇ ನೀನ್ ಸತ್ರ ಒಂದು ಆಕ್ಸಿಡೆಂಟ್ ಅವ್ರು 4 ದಿನ ಹತ್ತು ಬಿಡ್ತೀವಲ್ಲೇ ಇಂತ ಮಗ ಹುಟ್ಟಿದ್ರೆ ಅನ್ನೋದು. ದಟ್ ಇಸ್ ದ ವರ್ಲ್ಡ್ ಹ್ಯಾಸ್ ಮೇಡ್ ಮಿ ಟು ಗೋ ಟು ಅಮೆರಿಕಾ. ಒಬ್ಬ ದನ ಕಾಯೋ ನಾನು ಅಮೆರಿಕ ಹೋಗ್ಲಿಕ್ಕೆ, ಬಿಕಾಸ್ ದಟ್ಸ್ ವೇ ಮೈ ಫಾದರ್ ಹ್ಯಾಸ್ ರೇಸ್ಡ್. ಹಿ ಯೂಸ್ ಟು ಸೇ ಎವ್ರಿ ಟೈಮ್, ಪ್ರತಿ ಸಲ ತೆಲುಗಿನಲ್ಲಿ ಸಸ್ತೆ 4 ರೋಲ್ 7 ಸ್ತಂಭಲೆ ಕೊಡ್ತಾರೆ. ಏನ್ చేస్తావు ನೀವು? ಮಕ್ಕಳು ಬ್ಲಾಕ್ ಮೇಲ್ ಮಾಡ್ತಾರೆ. 18 ಅಕ್ಷೋಣಿ ಸೈನ್ಯ ಸತ್ತಿದ್ದು ದುರ್ಯೋಧನ ಅಲ್ಲ. ಐ ಫೀಲ್ ಪಿಟಿ ಆನ್ ದುರ್ಯೋಧನ. ಸಾಯಿಸಿದ್ದು ಧೃತರಾಷ್ಟ್ರ. ಸಣ್ಣ ಮಕ್ಕಳಿರುವಾಗ ಭೀಮನನ್ನು ಹೊಡೆದವನ ನದಿಯಲ್ಲಿ ಹಾಕಿದಾಗ ಅವರು ದಾಯಾದಿಗಳು ಆತರ ಜಗಳಾಡಬಾರ್ದಂತ ಒಂದು ಮಾತು ಹೇಳಿದ್ರೆ 18 ಅಕ್ಷೋಣಿ ಸೈನ್ಯದ ರಕ್ತಪಾತ ಈ ಭಾರತದಲ್ಲಿ ಹರಿತಿರಲಿಲ್ಲ. It is easy to give children every creature in the world. ಪ್ರತಿಯೊಂದು ಸೃಷ್ಟಿಯಲ್ಲೂ ಮಕ್ಕಳು ಮಾಡದೆ ದೊಡ್ಡ ಸುದ್ದಿ ಅಲ್ಲ. ಅದು ಪ್ರಕೃತಿಯಲ್ಲಿ ತಾನೇ ಮಾಡುವ ಕ್ರಿಯೆ. ನಮ್ಮ ಇರುವಿಕೆ ಏನಿಲ್ಲ, ನಮ್ದೇನಿಲ್ಲ. ಒಬ್ಬ ಇಂಗ್ಲಿಷ್ ಕವಿ ಹೇಳ್ತಾನೆ, ಗೇಬ್ರಿಯಲ್, the children come through you but they are not yours. ಅದು ಪ್ರಕೃತಿ ಬಗ್ಗೆ, ಅದೇನ್ ಮಾಡೋದೇನು ಬೇಕಿಲ್ಲ, ತನ್ನಷ್ಟು ತಾನೇ ಆಗ್ತದೆ. ಮಕ್ಕಳು ತಾವೇ ಬರ್ತಾವ, ನಾವೇನು. ಆದರೆ ಅಲ್ಲಿಗೆ ನಮ್ಮ ಕೆಲಸ ಮುಗಿಲಿಲ್ಲ. ಪಶು ಪಕ್ಷಿಗಳ ಕೆಲಸ ಮುಗಿದು ಹೋಗ್ತದೆ. ಡೆಲಿವರಿ ಆದ್ಮೇಲೆ ಮುಗಿತವ್ರ ಕೆಲಸ. ಹಾರ್ಡ್ಲಿ ಒಂದು 5-6 ತಿಂಗಳ ತಾಯಿನೇ, ತಂದೆ ಅಂತ ಒಬ್ಬ ಗೊತ್ತಿರಲ್ಲ, ಅವು ಬೆಳೆಸೋದಿಲ್ಲ. ಬಟ್ ಮನುಷ್ಯರಾದ ನಾವು, ನಿಜವಾದ ಮನುಷ್ಯರು ನಾವು ಯಾವಾಗ ಆಗ್ತೀವಿ ಅಂದ್ರೆ, ನಾವು ಜನ್ಮವಿತ್ತ ಮಕ್ಕಳಿಗೆ ಸಂಸ್ಕಾರವನ್ನು ಕೊಟ್ಟು ಬೆಳೆಸೋದಿದ್ರೆ ನಾವು ಮಕ್ಕಳನ್ನು ಮಾಡೋಣ. ಅದು ನಮ್ಮ ಕೈ ಆಗಲ್ಲ, ಮಕ್ಕಳು ಮಾಡೋದೇ. ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆ ಅಂದ್ರೆ, ಇವತ್ತೇನು ಈ ಜನ ಕೂತ್ಕೊಂಡಿದಾರಲ್ಲ, ಇವರು ಪರಂಪರಾನುಗತವಾಗಿ ಸಹಸ್ರಾರು ವರ್ಷಗಳಿಂದ ತಮ್ಮ ಜೀವನವನ್ನೇ ಕೊಟ್ಟು ಒಂದು ರಾಗಕ್ಕೆ, ಒಂದು ತಾಳಕ್ಕೆ, ಒಂದು ರಿದಮ್ಗೆ ಮಹಾನ್ ಋಷಿಗಳು ಸಾಧನೆಯನ್ನ ಮಾಡಿ 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 ಈ ಫ್ರೀಕ್ವೆನ್ಸಿನಲ್ಲಿ ಹೀಗಿದ್ರೆ
ಈ ತಾಳ ಇದ್ರೆ ಇದು ಕುಣಿತರೆ ಇದು ಚೆನ್ನಾಗಿ ಬರುತ್ತೆ ಅಂತ ಒಂದು ರಾಗಕ್ಕೆ ಒಂದು ಋಷಿ ತನ್ನ ಜೀವನವನ್ನೇ ಕೊಟ್ಟು ಎಷ್ಟೋ ಸಹಸ್ರಾರು ವರ್ಷಗಳಿಂದ ಈ ನೃತ್ಯದ ಕಲೆಯನ್ನ ಬೆಳೆಸಿಕೊಂಡು ಬಂದಿದ್ದಾರೆ. ಇದು ಸಾಮಾನ್ಯವಾದ ಕಲೆಯಲ್ಲ, ಏನೋ ಇವತ್ತು ಹುಟ್ಟಿದ್ದಲ್ಲ ಇದು ಈ ಭರತನಾಟ್ಯ. ಅಂತಹ ಪರಂಪರೆಯಿಂದ ಸಹಸ್ರಾರು ವರ್ಷಗಳಿಂದ ಋಷಿಗಳು ಹುಟ್ಟಿಸಿ ಬೆಳೆಸಿಕೊಂಡು ಬಂದದ್ದನ್ನ ಇದನ್ನ ಮುಂದುವರಿಸಬೇಕು. ಈ ವಿವೇಕಾನಂದರ ಜಯಂತಿಗೆ ನಾನೇ ಶಶಿಕಲಾ ಮೇಡಮ್ ಹೇಳಿ, ಮೇಡಮ್ ನಿಮ್ಮ ನೃತ್ಯ ಶಾಲೆಯ ಮೂಲಕ ನಾನು ಯಾಕೆ ಹೇಳ್ತೇನೆ ಅಂದ್ರೆ, ನಾನು ಒಬ್ಬ ವಿವೇಕಾನಂದಿಸ್ಟ್ ಆಗಿ ವಿವೇಕಾನಂದರು ಹೇಳಿದ್ದು ಒಂದೇ, ಯಾವುದು ನಮ್ಮ ಋಷಿಮುನಿಗಳು ವಾಟ್ ಹ್ಯಾಸ್ ಬಿನ್ ಸೆಡ್ ಬೈ ಅವರ್ ಏನ್ಷಿಯಂಟ್ ಪೀಪಲ್ ಹ್ಯಾಸ್ ಟು ಬಿ ಟ್ರಾನ್ಸ್ಫರ್ಡ್ ಟು ಅವರ್ ನೆಕ್ಸ್ಟ್ ಜನರೇಷನ್. ಅದನ್ನು ಮುಂದಿನ ಪೀಳಿಗೆಗೆ ಕೊಡಬೇಕಾದ ಜವಾಬ್ದಾರಿ ನನ್ನ ಕೈಯಲ್ಲಿದೆ. ನನ್ನ ಭಾರತ ಅವರ ಕೈಯಲ್ಲಿದೆ. ಭಾರತ ಇರೋದು ಮಕ್ಕಳ ಕೈಯಲ್ಲಿ ಕುತ್ಕೊಂಡಿದ್ದಾರಲ್ಲ, ಅವರ ಕೈಯಲ್ಲಿ ನನ್ನ ಭಾರತ ಇದೆ. ಅವರನ್ನ ನಾನು ನಿರ್ಮಾಣ ಮಾಡಬೇಕು ಅಂತಂದ್ರೆ ಎಲ್ಲಾ ಡ್ಯಾನ್ಸ್ ಫಾರ್ಮ್ಸ್ಗೂ ಈ ನೃತ್ಯಕ್ಕೂ ಏನು ವ್ಯತ್ಯಾಸ? ಇಲ್ಲಿ ಮಾತನಾಡದೆ ಕೇವಲ ಇಷ್ಟೇ. ಈ ಮುಖದಲ್ಲಿ ಇಡೀ ರಾಮಾಯಣ ಹೇಳ್ತಾರೆ, ಇಡೀ ಮಹಾಭಾರತ ಹೇಳ್ತಾರೆ, ಅಷ್ಟಾದಶ ಪುರಾಣಗಳನ್ನು ಹೇಳ್ತಾರೆ, ಮಾನವನ ಇತಿಹಾಸವನ್ನ ಕೇವಲ ಕಣ್ಣುಗಳ ಮೂಲಕ ಹೇಳ್ತಾರೆ. ಅದಕ್ಕೆ ಭರತನಾಟ್ಯ ನೋಡುವಾಗ ವಿವೇಕಾನಂದರು ಏನ್ ಹೇಳಿದಾರೆ ಅಂದ್ರೆ, ವೆಸ್ಟರ್ನ್ ಮ್ಯೂಸಿಕ್ ಈಸ್ ಫಾರ್ ದ ಬಾಡಿ. ನೀವು ಯಾವುದೇ ವೆಸ್ಟರ್ನ್ ಮ್ಯೂಸಿಕ್ ಆದ್ರೆ ಶೇಕ್ ಮಾಡ್ತೀವಿ ಬಾಡಿ ಹಿಂಗೀಗ, ಸೊ ಕಾಲ ಅಳಗ ನಾನಾದ್ರೂ ಅಷ್ಟೇ, ಈಗ ಆದ್ರೆ ವೆಸ್ಟರ್ನ್ ಎಲ್ಲ ಅಳಗಾಡ್ತೀವಿ ಕೂತು. ಆದ್ರೆ ಭಾರತೀಯ ನೃತ್ಯ ಮಾಡುವಾಗ ನಾವು ಅಳಗಾಡಲ್ಲ. ಇವ್ರು ಏನ್ ಮೆಡಿಟೇಷನ್ ಹೇಳಿದ್ರಲ್ಲ ಅದಕ್ಕೆ ಕನೆಕ್ಟ್ ಮಾಡ್ತೀವಿ. ಭರತನಾಟ್ಯವನ್ನ ನೋಡುಗರು ಒಂದು ಮೆಡಿಟೇಷನ್ ಮಾಡ್ತಾರ ನೋಡ್ಬೇಕು. ಇದು ಸೀಟಿ ಹೊಡಿಯೋದು ಕುಡಿಯೋದಲ್ಲ. ನಾವೆಷ್ಟು ಸ್ತಬ್ಧರಾಗ್ತೀವೋ ಅಷ್ಟು ಆ ಮಕ್ಕಳನ್ನ ಎಂಜಾಯ್ ಮಾಡ್ತೀವಿ. ಹಾಗಾಗಿ ನಾನು ಹೇಳೋದೇನೆಂದ್ರೆ, ಇದು ಒಂದು ಏನೋ ಫೇಮ್ಗಾಗಿ, ಏನೋ ಒಂದು ಆಡಿಯನ್ಸ್ ನ ನೋಡೋದಲ್ಲದು. ಈ ನೃತ್ಯಗಳು ಯಾವತ್ತೂ ಸಹಿತ ಮತ್ತೊಬ್ಬರಿಗೆ ಮಾಡೋವಲ್ಲ, ಇವು ಆತ್ಮಕ್ಕೆ ಆನಂದವನ್ನ ಕೊಡುವಂತದನ್ನುವಂಥದ್ದನ್ನ ಸ್ವಲ್ಪ ತಾವು ಅರ್ಥ ಮಾಡ್ಕೊಳ್ಳಿ. ಇರ್ತದೆ ಮಕ್ಕಳು ಚೆನ್ನಾಗಿ ಮಾಡುವಾಗ ಸಣ್ಣದಲ್ಲಿ ನಮ್ಮ ಮಕ್ಕಳು ಮುದ್ದಾಗಿ ಮಾಡಿದ್ರೆ ಅದು ಇರ್ತದೆ, ಅದು ಒಂದು ಪಾರ್ಟ್. ಅದು ಅವರಿಗೆ ಸ್ವಲ್ಪ ನಾವು ಸಹಿತ, ನಾನು ಶಶಿಕಲಾ ಮೇಡಮ್ ಹೇಳಿದ್ದಂದ್ರೆ ಐ ಆಮ್ ಸೋ ಹ್ಯಾಪಿ ದಟ್ ಹಿಂದುಳಿದ ಈ ಯಾದಗಿರಿ ಜಿಲ್ಲೆಯಲ್ಲಿ ನೀವು ಈ ನೃತ್ಯ ಶಾಲೆಯನ್ನ ನಡೆಸ್ತಾ ಇದ್ದೀರಲ್ಲ, ಎಲ್ಲಿ ಸಂಸ್ಕೃತಿ, ಎಲ್ಲಿ ಕಲೆ, ಎಲ್ಲಿ ಸಾಹಿತ್ಯ, ಎಲ್ಲಿ ಜ್ಞಾನ ಇರ್ತದೋ ಆ ಜಿಲ್ಲೆಗಳು ಮುಂದುವರಿತವೆ. ದುಡ್ಡಿನಿಂದ ಮುಂದುವರಿಯಲ್ಲ, MLA ಗಳಿಂದ MP ಗಳಿಂದ ಮುಂದುವರಿಯಲ್ಲ. ನೋ ಪೊಲಿಟಿಷಿಯನ್ಸ್. ಮೈಸೂರು ಅಭಿವೃದ್ಧಿ ಆಗಿದ್ದು ಮೈಸೂರು ಮಹಾರಾಜರ ದುಡ್ಡಿನಿಂದಲ್ಲ. ಅವರು ಅವತ್ತೇ ಅಷ್ಟಾದಶ ಪುರಾಣಗಳನ್ನ ಕನ್ನಡೀಕರಿಸಿದ್ರು, ಕಲೆಗಳನ್ನ ಪ್ರೋತ್ಸಾಹಿಸಿದ್ರು, ಸಾಹಿತ್ಯಗಳನ್ನ ಬೆಳೆಸಿದ್ರು, ಬಡವರು ಎಲ್ಲಾ ಕವಿಗಳು ಆ ಕಡೆ ಭಾಗದವರು, ಈ ಕಡೆ ಕವಿಗಳಿಲ್ಲ. ಬಿಕಾಸ್ ವಿ ಹ್ಯಾವ್ ಬೀನ್ ರೂಲ್ಡ್ ಬೈ ಅದರ್ ನವಾಬ್ಸ್ ಅಂಡ್ ದಟ್ಸ್ ಎ ಡಿಫರೆಂಟ್ ಹಿಸ್ಟರಿ. ಬಟ್ ಹಾಗಾಗಿ ಯಾದಗಿರಿಯ ಹುಡುಗರು ಭರತನಾಟ್ಯ ಮಾಡಿ ಕಾಂಪಿಟೇಟರ್ಸ್ ಯಾರು ಇವರಿಗೆ? ಜನರೇಷನ್ಸ್, ಒಂದು ಜನರೇಷನ್ ಅಲ್ಲ, ಮುತ್ತಾತನ ಮುತ್ತಾತ, ತಾತ, ತಂದೆ, ತಾಯಿ ಭರತನಾಟ್ಯಂದಲ್ಲಿ ಪಳಗಿರುವಂತವ್ರು ಇವರಿಗೆ ಕಾಂಪಿಟೇಟರ್ಸ್. IAS ಐಎಂಎಸ್ ಫ್ಯಾಮಿಲೀಸ್ ಆ ಕಡೆ ಬೆಂಗಳೂರಲ್ಲಿ ಹೋದ್ರೆ ಅವ್ರು ಇಡೀ ಜನರೇಷನ್ಸ್ ಮಾಡ್ಕೊಂಡು ಬಂದು ಅವರ ಜೀನ್ಸ್ ಮೇಲೆ ರಾಗಗಳು ತುಂಬಿ ಬಿಟ್ಟಿದ್ದಾವೆ. ಈಗ ಅವ್ರನ್ನ ನಾವು ಯಾದಗಿರಿ ಅವರು ಕಂಪೀಟ್ ಮಾಡಬೇಕು. ಹಾಗೆ ಇವನ್ ನಮ್ಮವ್ರು IAS ಮಾಡಕ್ ಬಂದ್ರೆ ಬರ್ತಾರಲ್ಲ, ನಾನು ಹೇಳ್ತೀನಿ ನೀವು ಸ್ವಲ್ಪ ನೀವು ಸುಮ್ಮನೆ ಇದು ಮಾಡೋದಲ್ಲ. ನಿಮ್ಮ ಕಾಂಪಿಟೇಟರ್ ಯಾರು? ಅವ್ರ ತಾತ IAS, ಅವ್ರ ತಂದೆ IAS, ಅವ್ನ IAS ಪ್ರಿಪೇರ್ ಆಗ್ತಾರೆ. ನಿಮ್ ಕಾಂಪಿಟೇಟರ್ ಅವನಲ್ಲೇ ಫಸ್ಟ್ ಯು ನೋ ಅಬೌಟ್ ಯುವರ್ ಕಾಂಪಿಟೇಟರ್ಸ್. ಸುಮ್ಮನೆ ಓದ್ತಾರೆ ನೋಡ್ರಿ, ಇವ್ರ ಕಾಂಪಿಟೇಟರ್ ಯಾರು? ಹೌದಲ್ರಿ? ಈಗ ಯಾದಗಿರಿ ಹುಡುಗರು ಏನೋ ಒಂದು ಲೈಬ್ರರಿಗೆ ಹೋಗ್ತಾರ, ನಾನು IAS ಮಾಡ್ತೇನೆ, ನಾನಂದ್ರೆ ನಿಮ್ ಕಾಂಪಿಟೇಟರ್ ಯಾರು ಹೋಗು. 6 ಕೋಟಿ ಜನರಲ್ಲಿ 6 ಕೋಟಿ ಜನ ಜೊತೆ ನೀವು ಕಾಂಪಿಟೇಷನ್ ಮಾಡ್ತಿರಲ್ಲ, ನಿಮ್ಮ ಕಾಂಪಿಟೇಟರ್ ಯಾರು? ಆ ಕಾಂಪಿಟೇಷನ್ ಸ್ಪಿರಿಟ್ ಬರ್ಬೇಕಂತಂದ್ರೆ ನನಗೆ ಪಾಪ ಹೆಲ್ಪ್ ಮಾಡೋರು ಅನ್ವರ್ ಸರ್ ಅವರು ಹೇಳಿದ ಪಾಯಿಂಟ್ಸ್ ಇಂದ ಮಾತ್ರ ಇದು ಸಾಧ್ಯ ಆಗ್ತದೆ. ಅದಕ್ಕೆ ಇಟ್ಸ್ ಹೆಲ್ಪ್ಫುಲ್ ಫಾರ್ ಮಿ ಸೋ ದಟ್ ಐ ವಿಲ್ ನಾಟ್ ಹ್ಯಾವ್ ಟು ಟಾಕ್ ಅಗೇನ್ ಅಂಡ್ ಅಗೇನ್. ಹಾಗಾಗಿ ಪ್ರೀತಿಯ ಮಕ್ಕಳೇ, ನಾನು ನಿಮಗೊಂದು ಮಾತು ಹೇಳ್ತೀನಿ. ಶಶಿಕಲಾ ಮೇಡಮ್ ಮಾತನ್ನ ಕೇಳಿ. ನೋಡಿ, ಗುರುವಿನ ಮಾತು ಕೇಳೋವರೆಗೂ ಯಾವ ವಿದ್ಯೆನೂ ಬರಲ್ಲ. ಇದನ್ನ ಕೊನೆಗೆ ನೀವೇನ್ ತಿಳ್ಕೊಂಡಿರ್ಬೋದು ಅಂದ್ರೆ, ಈ ಭರತನಾಟ್ಯ ಮಾಡಿದ್ರೆ ನಮ್ಗೆ ಏನ್ ಪ್ರಯೋಜನ? ಇದನ್ನ ಯಾರು ನೋಡ್ತಾರೆ? ಇದು ಹಳೇ ಕಾಲದ್ರಿ, ಈಗ ಹಿಪ್ ಹಾಪ್ ಮಾಡೋಣ, ಪಿಪ್ ಪಾಪ್ ಮಾಡೋಣ, ಹೌದಲ್ರಿ? ಅದನ್ನ ಜನ ನೋಡ್ತಾರೆ. ಹೌದು, ನೋಡ್ಲಿ, 1000 ಜನ ನೋಡ್ಲಿ, ಕೋಟಿ ಜನ ನೋಡ್ಲಿ. ಜೀನಲ್ಲಿ, ಆನಲ್ಲಿ, ಪೀನಲ್ಲಿ ಬರ್ತಾವಲ್ಲ, ಅಲ್ಲಿ ಪ್ಯೂರ್ ಭರತನಾಟ್ಯ ಮಾಡಿದ್ರೆ ಯಾವನು ತಗೊಳ್ಳಲ್ಲ. ಅಲ್ಲಿ ಮತ್ತೆ ಮಾಡರ್ನ್, ಅದು ಬೇರೆ ವಿಷಯ. ಈಗ ನಿಮ್ಮ ಮಕ್ಕಳಿಗೆ ಇದರಿಂದ ಏನು ಉಪಯೋಗ ಆಗ್ತದೆ ಅಂತ ಹೇಳ್ತೀನಿ, ಸ್ವಲ್ಪ ನೀವು ಹ್ಯಾಪಿ ಫೀಲ್ ಆಗ್ತೇವೆ. ಇದನ್ನ ರಾಮಾಯಣದಲ್ಲಿ ಒಂದು ಉಲ್ಲೇಖದ ಜೊತೆಗೆ ಹೇಳ್ತೇನೆ. ಭರತನಾಟ್ಯದಿಂದ ನಿಮ್ಗೆ ಏನ್ ಲಾಭ? ಬಹಳ ಸ್ಪಷ್ಟವಾಗಿ ಹೇಳ್ತೀನಿ.
ಹನುಮಂತ ಫಸ್ಟ್ ರಾಮನ ಜೊತೆಲಿ ಭೇಟಿಯಾದಾಗ ಹನುಮಂತ ರಾಮನ ಜೊತೆಲಿ ಮಾತಾಡ್ತಾನೆ, ಅದು ಕಥೆ ಆಮೇಲೆ ಹೇಳ್ತೀನಿ. ಆವಾಗ ರಾಮ ಆನಂದದಿಂದ ಲಕ್ಷ್ಮಣನಿಗೆ ಒಂದು ಮಾತು ಹೇಳ್ತಾನೆ. ಇದು ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧಾಕಾಂಡದಲ್ಲಿ 3ನೇ ಸರ್ಗದಲ್ಲಿ ಬರುತ್ತೆ. ಇದನ್ನೇ ನಾನು ವಿಪ್ರೋನಲ್ಲಿ ಜಾಯಿನ್ ಆದಾಗ ನನಗೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಅಂತ ಅವು ಯಾವುದೋ ಅಮೆರಿಕನ್ ಬರೆದಿದ್ದ ಪುಸ್ತಕಗಳನ್ನ ತಂದು 4 ಮಂದಿ ಹೇಳಿದ್ರು ನನಗೆ. ನಾನು ಆಮೇಲೆ ಹೋದ್ರೆ ವಾಟ್ ಎವರ್ ದೇ ಹ್ಯಾವ್ ಬೀನ್ ಟೋಲ್ಡ್ ಅಂಡ್ ಗೈಡೆಡ್ ವಿತ್ ದ ಕಮ್ಯುನಿಕೇಶನ್ ಸ್ಕಿಲ್ಸ್ ಇನ್ ವಿಪ್ರೋ ಫಾರ್ ಅಸ್ ಟು ಟ್ರೈನ್ ಫಾರ್ ದೇರ್ ಎಂಪ್ಲಾಯ್ಮೆಂಟ್, ಐ ಫೌಂಡ್ ದಟ್ ಇನ್ ವಾಲ್ಮೀಕಿ ರಾಮಾಯಣ ಅಂಡ್ ದಟ್ ಈಸ್ ಲಿಂಕ್ ಟು ದಿ ಸ್ಕಿಲ್ಸ್ ಇನ್ ಭರತನಾಟ್ಯಂ. ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಏ ಲಕ್ಷ್ಮಣ, ಈ ಹನುಮಂತ ಮಾತನಾಡುವಾಗ ವಚನ ಕೇಳಿ, ಈ ಹನುಮಂತ ಮಾತನಾಡುವಾಗ ಅವನ ಮಾತು ಮಧ್ಯಮ ಸ್ತರದಲ್ಲಿತ್ತು, ವ್ಯಾಕರಣಬದ್ಧವಾಗಿದ್ದು. ಮಾತನಾಡುವಾಗ ಅವನ ಕಣ್ಣುಗಳು, ಹುಬ್ಬುಗಳು, ಬಾಯಿ ಮತ್ತು ದೇಹದ ಇತರ ಅವಯವಗಳು ಸಾಮ್ಯವಾಗಿದ್ದು, ಹೇಳುವುದರಲ್ಲಿ ಸ್ಪಷ್ಟತೆ ಇದ್ದು, ಇಂತಹ ಮಾತನಾಡುವ ಮನುಷ್ಯನಿದ್ದರೆ ಹನುಮಂತನನ್ನ ಸಾಯಿಸಬೇಕು ಅಂತ ಯಾರಾದ್ರೂ ಕತ್ತಿ ಹಿಡ್ಕೊಂಡು ಹೋದ್ರು, ಹನುಮಂತ ಬಾಯಿ ಬಿಟ್ಟು ಮಾತನಾಡಿದ್ರೆ ಈ ರೀತಿಯಾಗಿ ಮಾತನಾಡುವ ಮನುಷ್ಯನಿತ್ತಂದ್ರೆ ಅವನ ಕತ್ತಿಯನ್ನು ಎಸೆದು ಪಾದಕ್ಕಿರಿದು ವೈರಿಯು ಮಿತ್ರನಾಗ್ತಾನೆ, ಇಂತಹ ದೂತನಿರುವ ಕಡೆ ವಿಜಯವು ಪ್ರಾಪ್ತವಾಗ್ತದೆ ಅಂತ ಯುದ್ಧಕ್ಕಿಂತ ಮುಂಚೆ ರಾಮ ಹೇಳಿದ್ದ. ಎಂತಹ ಹನುಮಂತನಂತಹ ಮಾತನಾಡಬಲ್ಲವ ಯೋಗ್ಯನಾದ ದೂತನಿದ್ದಲ್ಲಿ ವಿಜಯ ಪ್ರಾಪ್ತವಾಗ್ತದಂದ ಅದು ವಿಜಯವಾಯಿತು. ಹಾಗೆ ಯತ್ರ ಯೋಗೀಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯೋ. ಎಲ್ಲಿ ಯೋಗೀಶ್ವರನಾದ ಕೃಷ್ಣನಿರ್ತಾನೋ ಎಲ್ಲಿ ಧನುರ್ಧರನಾದ ಪಾರ್ಥ. ಅಂದ್ರೆ ವೇರ್ ದೇರ್ ಇಸ್ ಎ ಸ್ಟ್ರಾಟಜಿಕ್ ಪ್ಲಾನರ್ ಲೈಕ್ ಕೃಷ್ಣ. Krishna did not do war, he was only a planner, a strategist. And Arjuna was executioner. He executed the plan told by the Krishna. Where there is a good planner, where there is a good strategist, and that has been followed and executed by an able person like Arjuna, then there is Vijaya. ಇದನ್ನ ಯಾರು ಹೇಳಿದ್ರು? ಸಂಜಯ ಯುದ್ಧಕ್ಕಿಂತ ಮುಂಚೆ ತತ್ರ ಶ್ರೀ ವಿಜಯ. ಅಂದರೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಚೆನ್ನಾಗಿ ಕೇಳಬಹುದು. ಕಮ್ಯುನಿಕೇಶನ್ ಸ್ಕಿಲ್ಸ್, ಸ್ಟ್ರಾಟಜಿಕ್ ಪ್ಲಾನಿಂಗ್, ಎ ಪ್ರಾಪರ್ ಎಕ್ಸಿಕ್ಯೂಷನ್ ವಿಲ್ ಗಿವ್ ದ ರಿಸಲ್ಟ್. ದಿಸ್ ಇಸ್ ದ ಮಂತ್ರ ಆಫ್ ದ ಮಾಡರ್ನ್ ಕಾರ್ಪೊರೇಟ್. ಈ ಮೂರನ್ನ ಅನುಷ್ಠಾನ ಮಾಡಿಕೊಂಡು ಇವತ್ತು ಒಂದು ದೇಶ ಮತ್ತೊಂದು ದೇಶದ ರಾಜನನ್ನ ರಾತ್ರಿ ಕಬಳಿಸಿಕೊಂಡು ಬರ್ತಾ ಇದೆಯಲ್ಲ, ಏನ್ ಶಕ್ತಿ ಆ ದೇಶಕ್ಕೆ? ಯಾರು ಮಾತಾಡ್ತಾ ಇಲ್ಲ, ಜಗತ್ತು ಪಿಸ್ ಬಿಡ್ತಾ ಇಲ್ಲ. ತಪ್ಪುನೋ ಸರಿನೋ, ಒಬ್ಬ ರಾಜನನ್ನ ಬಂಧಿಸೋದು ತಪ್ಪು. ವೆನೆಜುಲಾ ರಾಜ್ಯದ ಮೇಲೆ ಅದು ತಪ್ಪೋ ಸರಿನೋ, ಆದ್ರೆ ಮಧ್ಯರಾತ್ರಿ ಹೋಗಿ ನೀನೊಬ್ಬ ರಾಜನನ್ನ ಬಂಧಿಸಿ ನಿನ್ನ ರಾಜ್ಯದೊಳಗಿನ ಕೋರ್ಟ್ಗೆ ಪ್ರೆಸೆಂಟ್ ಮಾಡುವ ಅಧಿಕಾರ ನಿನಗೆ ಯಾರು ಕೊಟ್ಟರು? What right does New York has to prosecute the president of another country? But they are doing because they have the power. ಈ ಜಗತ್ತು ಶಕ್ತಿವಂತರಿಗೆ ಮಣಿತದೆ. ಅವನು ನೀತಿಜ್ಞ ಇರ್ಬೋದು, ಅನೀತಿಜ್ಞ ಇರ್ಬೋದು. ರಾಮನನ್ನು ಅಷ್ಟದಿಕ್ಪಾಲಕರು ಅವನ ಪಾದದಲ್ಲಿತ್ತು, ಅಷ್ಟದಿಕ್ಪಾಲಕರು ಅವನ ಪಾದದಲ್ಲಿತ್ತು. ವಾಯು ಚಲಿಸಬೇಕಾದ್ರೆ ಹೆದರ್ತಿತ್ತು, ಬೆಂಕಿ ಉರಿಬೇಕಾದ್ರೆ ಹೆದರ್ತಿತ್ತು. ರಾವಣ ಯಾಕೆ? ಅವನಷ್ಟು ಶಕ್ತಿವಂತ. ರಾಮರಾವಣರ ಯುದ್ಧವು ರಾಮರಾವಣ. ಹೆಂಗ ರಾವಣ ಆದ? ಈ ಮಾಡರ್ನ್ ರಾವಣರು ಇವರೇ. ಬೇರೆ ದೇಶದ ಮೇಲೆ ಕಬಳಿಸೋರೆಲ್ಲರೂ ರಾವಣ ಅದೇ ಕೆಲಸ, ಹೋಗೋದು ಅವರು ತಿಳ್ಕೊಂಡು ಬರೋದು. Now what other countries are doing? I lived in that country for 8 years. I lived in America for 8 years. I know what that country is. That country is surviving only on these 3 points: communication, strategy, planning and execution. These are the 3 corporate mantras on which they are ruling the entire nation. And being in spite of so intelligent people in this country, the motherland, which has been surviving from so many generations and produces such a great skills from generations to thousands of years, in spite of which we are still like India because we are lacking communication skills. We don't know how to present ourselves, and that one communication skill will be learned by the Bharatanatyam. Without opening their mouth, they will tell everything need to be told. That is called as communication skill. ಅದು ಕಲಿತಾರೆ ಮಕ್ಕಳು. ಮಾತನಾಡದೆ ಮಾತಾಡ್ತಾರೋ. ಒಂದು ನೀವು ಕಥೆಯನ್ನ ಕೊಟ್ರೆ ಆ ಕಥೆಯನ್ನ ಹೇಳ್ತಾರೋ. ನೀವು ಅದಕ್ಕೆ ಚೆನ್ನಾಗಿ ಕೇಳಿ. ಹಾಡಿನ ಲಿರಿಕ್ಸ್ ನ ಅರ್ಥ ಮಾಡುವಾಗ ಅವರ ಹಾವಭಾವಗಳಿರ್ತವೆ, ಕಾನ್ಸಂಟ್ರೇಷನ್ ಬೆಳೀತದೆ. ಇವ್ರು ಏನು ಹೇಳಿಕೊಟ್ರಲ್ಲ, ಡೂಯಿಂಗ್ ಒನ್ ಪರ್ಫಾರ್ಮೆನ್ಸ್ ಇಸ್ ಯೋಗ. ಇವ್ರು ಹೇಳಿರೋ ಮೆಡಿಟೇಷನ್, ಯೋಗ, ಪ್ರಾಣಾಯಾಮ 3 ಆಗ್ತವೆ. ಯೋಗ, ಮೆಡಿಟೇಷನ್, ಪ್ರಾಣಾಯಾಮ 3 ಒಂದು ಪರ್ಫಾರ್ಮೆನ್ಸ್ ಅಲ್ಲಿ ಆಗ್ತವೆ. ಹಾಗಾಗಿ ಪಾಪ ಇನ್ನು ಟೈಮ್ ಆಗುತ್ತೆ, ಹೇಳೋದಕ್ಕೆ ಮತ್ತೊಂದ್ಸಲ ಯಾವ್ದಾದ್ರು ಪ್ರೋಗ್ರಾಮ್ ಇದ್ದರೆ ಐ ವಿಲ್ ಟ್ರೈ ಟು ಟೆಲ್. ಅಂಡ್ ವಿ ಹ್ಯಾವ್ ಸ್ಟಾರ್ಟೆಡ್ ಈವ್ನಿಂಗ್ ನಾನೊಂದು ಟ್ಯೂಷನ್ ತರ ಮಾಡಿದ್ದೇನೆ. ಅದನ್ನ ಟ್ಯೂಷನ್ ಅಂತ ಹೇಳೋದು. ಅದ್ರ ಬಗ್ಗೆ ಈ 1-3 ಹುಡುಗರು ಬಂದಿದ್ದಾರೆ, ಇದಾರೆ ಅವರು. ನಾನು ಟ್ಯೂಷನ್ ಅಂತ ಕರೆಯಲ್ಲ. ನಂದು ಹೇಳ್ತೀನಿ ನಾನು ಯಾವ ತರ ಮಾಡ್ತಾ ಇದ್ದೆ ನಮ್ಮ ಮಕ್ಕಳಿಗೆ ಅಂತ.
ಶಾಲೆಯಲ್ಲಿ 8 ತಾಸಲ್ಲಿ ಹೋಗಿರ್ತಾರೆ, ಶಾಲೆಯಲ್ಲಿ ಕಲಿಸಿದ್ರೆ ನಾನು ಕಲಿಸಲ್ಲ, ಅವ್ರು ಬರ್ಬೇಕು, ಅವ್ರ ಹೋಮ್ವರ್ಕ್ ಅವರೇ ಮಾಡ್ಬೇಕು. ಈಗ ನಾನು ಹೇಳಿರುವ ಈ ಪಾಯಿಂಟ್ಗಳನ್ನ ಅಟ್ಲೀಸ್ಟ್ 3 ತಾಸು ನಿಮ್ಮ ಮನೆಯಲ್ಲಿ ಮೊಬೈಲ್ ಬಿಡಿಸಿ ಇಲ್ಲಿ ಕೂಡಿಸ್ತೀರಿ, ಇಷ್ಟೇ ಪ್ರಾಮಿಸ್ ಮಾಡ್ತೀನಿ. ನಾನು ಏನು ಕಲಿಸದೇ ಇದ್ರು ಸುಮ್ಮನೆ ಮೊಬೈಲ್ ಬಿಡಿಸಿ 3 ತಾಸು ಕೂಡಿಸ್ಕೊಂತೀನಿ. ಕಳ್ಸೋದು ಯಾರಾದ್ರೂ ಕಳಿಸಿ ಸಾಕು, ಇಷ್ಟು ಮಾಡಿದ್ರೆ ಸಾಕು, ಮಿಕ್ಕಿದ್ದು ಅವರೇ ಮಾಡ್ಕೊಂತಾರೆ. ಏನೋ ಮಾಡೋದು ಬೇಡ, 3 ತಾಸು ಮೊಬೈಲ್ ಬಿಡಿಸಿ ಕೂಡ್ಸಿದ್ರೆ ಸಾಕು. ಆ ಕೂಡ್ಸೋ ಕೆಲಸ ಮಾಡ್ತಾರೆ, ಮಿಕ್ಕಿದ್ದು ಏನ್ ಮಾಡ್ತಾರೆ ನೋಡ್ತೀವಿ. ಈಗ ಬಂದಿರೋ 3 ಮಕ್ಕಳು ನೆನ್ನೆ 15 ನಿಮಿಷ ಆರತಿ ಆಗೋದು ಕಿಸ್ ಬಿಡದೆ ಕೂಡ್ಬೇಕು, ಸುಮ್ಮನೆ 15 ನಿಮಿಷ ಕೂಡ್ಬೇಕೇನಾ? 4ನೇ ದಿನಕ್ಕೆ ಸ್ವಲ್ಪ ಇಂಪ್ರೂವ್ಮೆಂಟ್ ಬಂತು. ಹಾಗಾಗಿ ದಯವಿಟ್ಟು ಬಹಳ ಆನಂದವಾಗ್ತಾ ಇದೆ. ಏನೇನೋ ಹೇಳ್ಬೇಕು ಅನ್ನೋದೇ ವಿವೇಕಾನಂದರು ಹೇಳ್ದಲ್ಲ, ಅಷ್ಟೊಂದು ಅವರು ನಮ್ಮ ನಿಜವಾಗಿ ಆಗಿಸ್ಕೊಂಡು ಬಿಟ್ಟಿದ್ದೇವೆ. ಟೈಮ್ ಆಗ್ತಿದೆ, ಪ್ರಸಾದದ ವ್ಯವಸ್ಥೆ ಇದೆ. ಪ್ಲೀಸ್ ಎವ್ರಿ ಒನ್ ಹ್ಯಾವ್ ಫುಡ್, ತೊಂದರೆ ಬೇಡ. ಬಂದಿದ್ದೀರಾ, ಒಂದು 10 ನಿಮಿಷ ಲೇಟ್ ಆದ್ರೂ ನಿಮ್ಮ ಮಕ್ಕಳು ಆಗಿದ ತಕ್ಷಣ ಹೋಗ್ಬೇಡಿ, ಅದು ಒಂಥರ ಕ್ರಿಮಿನಲ್ ಅಫೆನ್ಸ್ ಇದ್ದಂಗೆ. ನಮ್ಮ ಈಗ ಫಸ್ಟ್ ಮಾಡಿದವರು ಎಲ್ಲರೂ ನೋಡಿ ಲಾಸ್ಟ್ ಮಗಿಗೆ ಉಳಿತಂದ್ರೆ ದೇವರು ನಮ್ಮನ್ನು ಕಳಿಸಲ್ಲ. ಪ್ಲೀಸ್ ನಿಮ್ ಕೈ ಜೋಡಿಸ್ತೀನಿ, ಏನು ಆಗಲ್ಲ, ಎಲ್ಲರೂ ನಮ್ಮ ಮಕ್ಕಳೇ ಅಲ್ವಾ. ಲಾಸ್ಟ್ ಮಗುವಿನವರೆಗೂ ನಾವಿರೋದು ನಮ್ಮ ಸಭ್ಯತೆ, ಅದು ನಮ್ಮ ಸಂಸ್ಕಾರ ತೋರಿಸ್ಕೊಡ್ತದೆ. ನೀವು ಬಂದಿರಿ ಎಲ್ಲರೂ ಮಕ್ಕಳು ಬರೀ ಪರ್ಫಾರ್ಮೆನ್ಸ್ ಬಿಟ್ಟೇನಿಲ್ಲ, ವಿ ಆಲ್ಸೋ ವಿಲ್ ಎಂಜಾಯ್. ಬಟ್ ಪ್ಲೀಸ್ ಎಲ್ಲರೂ ಮುಗಿದ್ಮೇಲೆ ನಾನು ಅದಕ್ಕೆ ನಾನು ಯೂಶಲಿ ಪ್ರಸಾದದ ವ್ಯವಸ್ಥೆ ಮಾಡಲ್ಲ. ನಂದು ಏನಂದ್ರೆ ಪ್ರಸಾದಕ್ಕೆ ಪ್ರವಚನ ಕೇಳಕ್ ಬರೋದು ಅನ್ನೋದು ನಾನು ಅಗೇನೆಸ್ಟ್ ಇದೆ. ನಾನು ಎಷ್ಟೋ ಜನ ಹೇಳ ಸತ್ಸಂಗಕ್ಕ ಸರ್ ನಾವು ಪ್ರಸಾದ ಕೊಡೋದು ಬೇಡ, ನಿಮ್ ಪ್ರಸಾದ ಬೇಡ, ನಿಮ್ ಸಬ್ಬಾಗಲೇ ಬೇಡ, ಹೋಟೆಲ್ ಹೋಗ್ಬೋದು. ಐ ಆಮ್ ನಾಟ್ ರನ್ನಿಂಗ್ ಅ ಹೋಟೆಲ್. ಊಟ ಬೇಕಿದ್ರೆ ಅವ್ರು ಮನೆಗೆ ಮಾಡ್ತಾರೆ, ಉಪವಾಸ ಮಾಡ್ಕೊಡ್ರು. ಏನಾಗ್ತದೆ ಒಂದಿನ ಒಳ್ಳೆ ಕಿವಿ ಜ್ಞಾನ ಸಿಕ್ಕ ಮೇಲೆ ಮನೆಗೆ ಉಪವಾಸ ಮಾಡ್ಕೊಳ್ತಾರೆ. ಸೊ ಜನರಲಿ ಐ ಡೋಂಟ್ ಆಫರ್ ಫುಡ್ ಅಂಡ್ ಆಲ್. ಐ ಆಮ್ ಅಗೇನ್ಸ್ಟ್ ಟು ದಟ್. ಬಟ್ ಟುಡೇ ಬಿಕಾಸ್ ದೇ ಆರ್ ಮೈ ಚಿಲ್ಡ್ರನ್, they will be tired. I don't want them to send by hunger for those children, and it will take some time to enjoy the performance. So ಬಂದಿದ್ದ ತಮ್ಮೆಲ್ಲರಿಗೂ ಇದರಲ್ಲಿ ಮಾತನಾಡುವಾಗ ನನ್ನ ಮಾತಿನಲ್ಲಿ ಏನಾದರೂ ಕಾಠಿಣ್ಯತೆ ಇದ್ರೆ ಅದು ಗುರುವಿನ ಬೆಣ್ಣೆಯ ಮೃದುತ್ವದ ಭಾವನೆಯಿಂದ ಬಂದಿರುವ ಕಠಿಣದ ಪದಗಳು ಅಂತ ತಿಳ್ಕೊಳ್ತಾ ಇದ್ದೆ. ಆಮೇಲೆ ಮಾತಾಡಿದ ನಾನಲ್ಲ, ಜಗನ್ಮಾತೆಯಾದ ಶ್ರೀ ಶಾರದೆ ಮಾತಾಡಿದಾಳೆ ಅಂತ ತಿಳ್ಕೊಳ್ತಾ ಇಲ್ಲಿವರೆಗೂ ಶ್ರದ್ಧೆಯಿಂದ ಯು ಆಲ್ಸೋ ಫೈನಲ್ ಯು ಅಂಡರ್ಸ್ಟುಡ್ ಪರ್ಫಾರ್ಮೆನ್ಸ್ ನ ನೀವು ಎಂಜಾಯ್ ಮಾಡಿ ವಿತ್ ಕಾನ್ಸಂಟ್ರೇಷನ್. ಓಕೆ, ಐ ವಿಶ್ ಯು ಆಲ್ ದ ಬೆಸ್ಟ್. ಜಗನ್ಮಾತೆ ಶ್ರೀ ಶಾರದಾ ದೇವಿ ತಮ್ಮ ಮಕ್ಕಳಿಗೆ ಆಯುಷ್, ಆರೋಗ್ಯ, ಭಕ್ತಿ, ಜ್ಞಾನ, ವೈರಾಗ್ಯ, ವಿದ್ಯಾ ಬುದ್ಧಿಗಳನ್ನು ಕೊಟ್ಟು ಆಶೀರ್ವಾದ ಮಾಡಲಿ ಅಂತ ಅವಳಲ್ಲಿ ಮನವಿ ಮಾಡಿಕೊಳ್ತಾ ಎಲ್ಲರೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿ ಪ್ರಸಾದ ತಗೊಂಡು ಹೋಗ್ಲಿ ಅಂತ ತಮ್ಮೆಲ್ಲರೂ ಹೇಳ್ತಾ ಒಂದು ವಾಸ್ತವಗಳನ್ನು ಶ್ರೀರಾಮಕೃಷ್ಣರ ಪಾದಗಳಿಗೆ ಸಮರ್ಪಿಸುತ್ತೇನೆ. ಜಯರಾಮ. ಭರತನಾಟ್ಯವು ಭಾರತದ ಪುರಾತನ ಮತ್ತು ಪ್ರಸಿದ್ಧಿಯ ನೃತ್ಯ ಕಲೆ. ಕೈ, ಕಾಲು, ಕಣ್ಣು ಮತ್ತು ಹೃದಯ ಒಂದೇ ಲಯದಲ್ಲಿ ಮಾಡುವಂತ ಒಂದು ವೃತ್ತಿ. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ನಮ್ಮ ಮಕ್ಕಳು ಶಿಸ್ತಿನಿಂದ ಶಾಂತಿಯಿಂದ ಇರಬೇಕಾದ್ರೆ ಅದರಲ್ಲಿ ಪ್ರಮುಖ ಪಾತ್ರ ಪೋಷಕರಿಗೆ ಇರಬೇಕಾಗುತ್ತೆ ಎಂಬ ಮಾತನ್ನ ಹೇಳುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದಂತ ಶ್ರೀ ವೇಣುಗೋಪಾಲ ಸ್ವಾಮೀಶ್ವರ ಅವರಿಗೆ ಅನಂತ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಾಧಿ ಅವರು ಮಾತನಾಡಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾರೆ. My name is Sadhvi. I am from grade 4th. Today we are celebrating Swami Vivekananda Jayanti. He was a great spiritual leader of India. He was born on 12th January 1863 in Kolkata. His real name was Narendra Das Datta. Father name is Vishwanatha Datta. Mother name is Bhuneshwari Devi. His guru was Sri Ramakrishna Paramahamsa.
His birthday celebrated as National Youth Day. He was the founder of Ramakrishna Mission. He gave memorable speech in Chicago. He died on 4th July 1902 at Beluru Mata while meditating. Thank you. ಇವ್ರಿಗೆ ಪಾಪ ಸ್ಪೇಸ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಸ್ಪೇಸ್ ಬೇಕಾಗ್ತದೆ? ಇವತ್ತಿನ ಕಾರ್ಯಕ್ರಮದ ಮೊದಲನೆಯ ಭರತನಾಟ್ಯ ಖುಷಿ ಶಾಂತಿ ಸದನ ಖುಷಿ